ನನ್ನ ಕಡೆಯಿಂದ ಆಗೋದಿಲ್ಲ ಅಂದಾಗ ಮಾಡಲಿಕ್ಕೆ ನೀ ಯಾರು, ಮಾಡಿಸೋರು ಅಲ್ಲಿದ್ದಾರೆ, ಒಳಗೆ ನಿಂತು ಮಾಡಿಸ್ತಾರೆ ಅಂತ ಮಂತ್ರಾಕ್ಷತೆ ಕೊಟ್ಟರು. ಜಗತ್ತಿನ ಯಾವ ಯೂನಿವರ್ಸಿಟಿಯಲ್ಲೂ ಇಲ್ಲದೆ ಇರುವ ಸ್ಪೆಷಾಲಿಟಿಗಳು ಇಲ್ಲಿದೆ. 80 ವರ್ಷದ ಅಜ್ಜಿನೂ ಪಾಠಕ್ಕೆ ಬರ್ತಾಳೆ, 60 ವರ್ಷದ ಮಗಳು ಬರ್ತಾಳೆ, 30 ವರ್ಷದ ಮೊಮ್ಮಗಳು ಬರ್ತಾಳೆ, 20 ವರ್ಷದ ಮರಿಮಗಳು ಬರ್ತಾಳೆ. 4 ಜನರೇಷನ್ ಒಂದೇ ಟೇಬಲಲ್ಲಿ ಕುಳಿತು ಕೇಳುವಂತಹ ಒಂದು ಪಾಠ ನಮ್ಮ ವಿದ್ಯಾಲಯದೊಳಗೆ ನಡೀತಾ ಇರೋದು. ನನಗೆ ಇನ್ನು 2 ದಿವಸಕ್ಕೆ ಎಕ್ಸಾಮ್ ಇದೆ. ಎಕ್ಸಾಮ್ ಮುಗಿಯೋ ತನಕ ನಾನು ಬದುಕಬೇಕು, ಅಲ್ಲಿ ತನಕ ನಾನು ಸಾಯಬಾರ್ದು. ನಾನು ಹೇಗಾದರೂ ಮಾಡಿ ಬದುಕಿಸಿ. ಈ ವ್ಯಾಸ ಸಾಹಿತ್ಯಕ್ಕೂ ದಾಸ ಸಾಹಿತ್ಯಕ್ಕೂ ಜೆಂಡರ್ ಡಿಫ್ರೆನ್ಸಿಯೇಷನ್ ಇದೆಯಾ ಅಂತ? ಆ ತರಹದ ಭೇದ ಇಲ್ಲ. ವ್ಯಾಸ ಸಾಹಿತ್ಯ ಸ್ವಲ್ಪ ಶ್ರಮ ಹೆಚ್ಚಾಕಬೇಕು. ಅಷ್ಟೆಲ್ಲ ನಿಯಮಗಳನ್ನು ಹೆಣ್ಣು ಮಕ್ಕಳಿಗೆ ಪರಿಪಾಲನೆ ಮಾಡುವ ಶ್ರಮ ಬೇಡ. ಹಾಗೆ ನನಗೆ ಸುಖ ಬೇಕು, ನೆಮ್ಮದಿ ಬೇಕು, ಶಾಂತಿ ಬೇಕು. ಅದು ನಾ ಯಾಕೆ ಭಕ್ತಿ ಮಾಡಲಿ, ನಾ ಯಾಕೆ ದೇವ್ರ ಹತ್ರ ಹೋಗಲಿ? ಕೆಲವೊಮ್ಮೆ ಭಕ್ತಿ ನಾ ಯಾಕೆ ಮಾಡಲಿ ಅಂತ ಹೇಳ್ತೀಯ, ಆದರೆ ಗೊತ್ತಿಲ್ಲದೆ ನಿನ್ನೊಳಗೆ ಅದು ನಡೀತಾ ಇರುತ್ತದೆ. ಭಕ್ತಿ ಹೆಚ್ಚೋ ಅಥವಾ ಜ್ಞಾನ ಹೆಚ್ಚೋ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಭಕ್ತಿ ಹೇಗೆ ವಿಸ್ತಾರ ಮಾಡ್ಬೋದು ಅಂತ. ಭಕ್ತಿ ಜ್ಞಾನ ಇದು ಮುಖ್ಯ ಅದು ಮುಖ್ಯನೋ ಅಂತ ವಿಚಾರ ಮಾಡಬೇಡಿ. ಜ್ಞಾನ ಮುಖ್ಯ ಅನ್ನೋದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಆದರೆ ಭಕ್ತಿಯನ್ನು ಗಟ್ಟಿ ಮಾಡೋದು ಜ್ಞಾನ, ಜ್ಞಾನ ಪಡೆಯೋದಕ್ಕೆ ದಾರಿ ಸಿಗೋದು ಭಕ್ತಿ. ನೀನು ಸಾಧನೆ ಮಾಡೋದಕ್ಕಿಂತ ಮೊದಲಿಗೇನೆ ನಿನ್ನನ್ನು ಉಳಿಸಿದ್ದೇನೆ, ನೀ ಹುಟ್ಟೋದಕ್ಕಿಂತ ಮೊದಲಿಗೆ ಭೂಮಿ ಕೊಟ್ಟಿದ್ದೇನೆ, ನೀ ಕೇಳೋದಕ್ಕಿಂತ ಮೊದಲಿಗೆ ದೇಹ ಕೊಟ್ಟಿದ್ದೇನೆ. ದೇವರು ಅನಂತ ಕೊಟ್ಟಾನೇ. ಉಪಕಾರ ಸ್ಮರಣೆ ಮಾಡೋದಕ್ಕಾಗಿ ಅಷ್ಟು ಮಾಡ್ತಾ ಹೋದರೆ ಹಿಂದಿನದನ್ನು ನೆನೆಸಿಕೊಳ್ಳಿ, ತಾನೇ ದೇವರ ಮೇಲೆ ಭಕ್ತಿ ಹೆಚ್ಚಾಗಿದೆ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ನನ್ನ ಮಾತು ಕೇಳೋದಿಲ್ಲ ಅಂತ ನನಗೆ ಸಿಟ್ಟು ಬರುತ್ತೆ. ಯಾವಾಗ ನಾನು ಹೇಳಿದ ಮಾತು ಎಲ್ಲರೂ ಕೇಳಲೇಬೇಕು ಅನ್ನುವ ಹಾಗೆ ತಲೆಯಲ್ಲಿ ಇದ್ರೆ, ದೇವರು ಯಾವಾಗ ಯಾವುದನ್ನು ನಡೆಸಬೇಕು ಅಂತಾನೆ ಅದನ್ನು ನಡೆಸ್ತಾನೆ, ಯಾವುದಾಗಲ್ಲ ಅದು ಇಲ್ಲ. ಆಮೇಲೆ ಒಂದು ಪ್ರಶ್ನೆ ಕೇಳಿದೆ, ಈಗ ನಾನಿದ್ದಾಗ ನನ್ನ ಎದುರಿಗೆ ಬರೀತಾ ಇದ್ದಿ ಅಂತ ನಾ ಹೋದ ಮೇಲೆ ಏನು ಮಾಡ್ತೀಯ? ತಲೆ ಮೇಲೆ ಕೈ ಇಟ್ಟು ನಾ ಹೋದ್ರೂ ಬರೆಯೋದು ಬಿಡಬೇಡಪ್ಪ, ನಾ ಹೋದ ಮೇಲೆ ನನ್ನ ಬಗ್ಗೆ ಬರೀ ನೀನು ಅಂತ ಅಷ್ಟು ಹೇಳಿದ್ರು. ಇವತ್ತಿನ ಗೆಸ್ಟ್ ಎಷ್ಟು ಅಪರೂಪ ಅಂತಂದರೆ, ಇವರು ಬರೀ ಟೀಚರ್ ಅಲ್ಲ, ಬರೀ ಲೇಖಕರೂ ಅಲ್ಲ, ದಾಸ ಸಾಹಿತ್ಯವನ್ನೇ ಇವರು ಉಸಿರಾಗಿಸ್ಕೊಂಡವರು. ಸೌರಭ ದಾಸ ಸಾಹಿತ್ಯದ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಇವರು. ಜೊತೆಗೆ ಬೇರೆ ಬೇರೆ ಊರಲ್ಲಿ ದಾಸ ಸಾಹಿತ್ಯವನ್ನು ಪ್ರಚಾರ ಮಾಡ್ತಿದ್ದಾರೆ. 60ಕ್ಕೂ ಹೆಚ್ಚು ಕೃತಿಗಳನ್ನು ಸಹ ಬರೆದಿದ್ದಾರೆ. ಯಾರು ಗೊತ್ತಾ? ಪ್ರಮೋದ್ ಆಚಾರ್ಯ. ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಚಾರ್ಯ, ನೀವು ವಿದ್ಯಾಲಯವನ್ನು ಶುರು ಮಾಡಿದ್ದೀರಿ, ಆದರೆ ನಿಮ್ಮ ಅಧ್ಯಯನದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ನಿಮ್ಮ ಇನಿಷಿಯಲ್ ಎಜುಕೇಶನ್ ಅಥವಾ ಶಾಸ್ತ್ರದ ಕಡೆಗೆ ನಿಮಗೆ ಗಮನ, ಅಥವಾ ನಿಮ್ಮ ಬಾಲ್ಯದ ಬಗ್ಗೆ ಹೇಳೋದಾದ್ರೆ? ನನ್ನ ಸಂಕ್ಷಿಪ್ತ ಪರಿಚಯವನ್ನು ನನ್ನ ಬಾಯಿಂದಲೇ ಕೇಳೋದಕ್ಕೆ ಸಿದ್ಧರಾಗ್ತಾ ಇದ್ದೀರಿ. ನಮ್ಮದು ಕೊಪ್ಪಳ ಜಿಲ್ಲೆ ಹನುಮಸಾಗರ ಅಂತ ಕರೀತಾರೆ. ಅಭಿನವ ತಿರುಪತಿ ಅಂತಲೇ ಪ್ರಸಿದ್ಧಿ. ಅಲ್ಲಿ ಆ ಮೂಲ ತಿರುಪತಿ ಇರೋ ಹಾಗೇ ವರಾಹದೇವರು, ಶ್ರೀನಿವಾಸ ದೇವರು, ಗೋವಿಂದರಾಜಪಟ್ಟಣ, ಪದ್ಮಾವತಿ, ಕಪಿಲ ತೀರ್ಥ, ಸ್ವಾಮಿ ಪುಷ್ಕರಣಿ, ಹೀಗೆ ಎಲ್ಲ ತೀರ್ಥಕ್ಷೇತ್ರಗಳು ಅಲ್ಲಿ ಉಂಟು. ಪುಟ್ಟಹಳ್ಳಿ, ಅಲ್ಲಿ ಇಲ್ಲಿ ತೀರ್ಥಕ್ಷೇತ್ರ ಇದೆ, ಆದರೆ ಮೂಲ ತಿರುಪತಿ ಹಾಗೆ ಜನ ಇಲ್ಲ, ಧನ ಇಲ್ಲ. ಆ ತಿರುಪತಿಯ ಶ್ರೀನಿವಾಸ ದೇವರ ಅರ್ಚಕರು ನಮ್ಮ ತಂದೆ ಧೀರೇಂದ್ರಾಚಾರ್ಯರು ಅಂತ. ಅವರು ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರಲ್ಲಿ ವಿಶೇಷವಾದ ಅಧ್ಯಯನವನ್ನು ಮಾಡಿ ಅವರ ಶಿಷ್ಯರಾಗಿ ಅವರ ಅನುಗ್ರಹಕ್ಕೆ ಪಾತ್ರರಾದವರು. ನಮ್ಮ ತಾಯಿ ಶ್ರೀಮತಿ ಶ್ರೀದೇವಿ. ಆ ಅಭಿನವ ತಿರುಪತಿ ಹನುಮಸಾಗರದಲ್ಲೇನೆ ಬಾಲ್ಯದಲ್ಲಿ ಬೆಳೆದು ನಮ್ಮ ತಂದೆಯೇ ನನಗೆ ಮೊದಲ ಶಾಸ್ತ್ರದ ಗುರುಗಳು. ಅಲ್ಲೇನೇ ಪಾಠವನ್ನು ಕಲಿತುಕೊಂಡು ಇನ್ನೂ ಸತ್ಯಾತ್ಮ ತೀರ್ಥರ ಆಶ್ರಮ ತೆಗೆದುಕೊಳ್ಳೋದಕ್ಕಿಂತ ಮೊದಲಿಗೇನೆ ಸತ್ಯ ಪ್ರಮೋದ ತೀರ್ಥರ ಆಜ್ಞಾನುಸಾರ ಬೆಂಗಳೂರಿನ ಜಯತೀರ್ಥ ವಿದ್ಯಾಪೀಠದಲ್ಲಿ ಬಂದು ಇಲ್ಲಿ ನಮ್ಮ ತಂದೆಯೂ ಕೂಡ ಅಧ್ಯಾಪಕರಾಗಿದ್ದರು. ಹೀಗಾಗಿ ಅವರ ಜೊತೆ ಬಂದಾಗ ಇಲ್ಲಿ ಅಧ್ಯಯನಗಳು ಬೆಳೀತಾ ಮುಂದೆ ಸರ್ವಜ್ಞಾಚಾರ್ಯರು ಸತ್ಯಾತ್ಮ ತೀರ್ಥರು ಆದರು. ಆಮೇಲೆ ದೊಡ್ಡದಾದ ಸೌಭಾಗ್ಯ, ನೇರವಾಗಿ ಅವರಿಂದಲೇ 6 ವರ್ಷಗಳವರೆಗೆ ಆ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಮುಂದೆ 2004ರಲ್ಲಿ ಇದೇ ಬೆಂಗಳೂರಲ್ಲಿ ಸುಧಾಮಂಗಳವನ್ನು ಮುಗಿಸಿಕೊಂಡು ಆಮೇಲೆ ಮತ್ತೆ ನನ್ನ ವೈಯಕ್ತಿಕವಾದಂತಹ ಅಧ್ಯಯನಕ್ಕೆ, ಮುಂದಿನ ಧರ್ಮ ಸಾಧನೆಗೆ ಅನುಕೂಲ ಆಯಿತು. ಒಂದು ಸಣ್ಣದಾದ ನಿಮ್ಮ ಪ್ರಶ್ನೆ ಒಳಗಿನ ಕರೆಕ್ಷನ್ನು. ಸೌರಭ ವಿದ್ಯಾಲಯದ ಸಂಸ್ಥಾಪಕರು ಅಂತ ನನ್ನ ಪರಿಚಯ ಮಾಡಿಸ್ಲಿಕ್ಕೆ ಹೊರಟ್ರಿ. ಸಂಸ್ಥಾಪಕರು ಸ್ವಾಮಿಗಳೇ.
ಸತ್ಯಾತ್ಮ ತೀರ್ಥರೇ ಅವರ ಸಂಸ್ಥಾಪನೆ ಮಾಡಿದ್ದು. ಅದಕ್ಕೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಇದನ್ನು ನಡೆಸಿಕೊಂಡು ಹೋಗುವಂಥ ಗುರುಗಳ ಆದೇಶ. ಆ ಗುರುಗಳ ಆದೇಶಾನುಸಾರವಾಗಿ ಸಣ್ಣದಾದ ಸೇವೆ ನಡೀತಾ ಇದೆ. ಬಹಳ ಸೊಗಸಾಗಿ ಹೇಳಿದ್ರಿ ಆಚಾರ್ಯ. ಸುಧಾದಿ ಗ್ರಂಥಗಳೆಲ್ಲ ನೀವು ಓದಿದ್ದೀರಿ, ಅದರ ರುಚಿಯೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಆದ್ರೆ ದಾಸ ಸಾಹಿತ್ಯದ ಕಡೆಗೆ ನಿಮ್ಗೆ ಅಭಿರುಚಿ ಯಾವಾಗ ಶುರು ಆಯ್ತು? ಇದನ್ನ ಜನರಿಗೆ ತಲುಪಿಸ್ಬೇಕು ಅಂತ ನಿಮ್ಗೆ ಯಾವಾಗ ಅನಿಸ್ತು? ಹೀಗೆ ಭಗವಂತನ ವಿಚಿತ್ರವಾದ ಆಟ. ನನ್ನ 16ನೇ ವರ್ಷ, ಸಾಮಾನ್ಯವಾಗಿ ಎಲ್ಲರಿಗೂ 16ನೇ ವರ್ಷ ಅಂದರೆ ಒಂದು ಟೀನೇಜ್ ಇದ್ದ ಹಾಗೆ. ಆ ಟೈಮ್ನೊಳಗೆ ಏನೋ ಒಂದು ಸಾಧನ ಮಾಡಬೇಕು ಅಂತ ನಮ್ಮ ಕುಲದೇವ ಆರಾಧ್ಯ ದೇವ ಅಭಿನವ ತಿರುಪತಿಯ ಶ್ರೀನಿವಾಸನ ಸನ್ನಿಧಾನದಲ್ಲಿ ಕುಳಿತುಕೊಂಡು ಈ 16ನೇ ವರ್ಷದ ಹುಟ್ಟಿದ ಹಬ್ಬದ ದಿವಸ ಏನಾದರೂ ಒಂದು ನನ್ನ ಕಡೆಯಿಂದ ಸಾಧನೆ ಮಾಡಿಸು ಅಂತ ಪ್ರಾರ್ಥನಾ ಮಾಡಿದ್ದು. ನನಗೇನೋ ದಾಸ ಸಾಹಿತ್ಯ ನಮ್ಮ ವಂಶದಿಂದಲೂ ಅಂತ ಬಂದದ್ದಲ್ಲ, ನಮ್ಮ ಪರಂಪರೆಯಲ್ಲೂ ಏನಿಲ್ಲ. ಅವತ್ತಿನ ದಿವಸ ಶ್ರೀನಿವಾಸ ದೇವರ ಮುಂದೆ ಕುಳಿತುಕೊಂಡಾಗ ಅದೇನು ಶ್ರೀನಿವಾಸನಿಗೆ ನನ್ನ ಮೇಲೆ ಕರುಣೆ ಬಂತೋ ಗೊತ್ತಿಲ್ಲ. ಎಲ್ಲ ದಾಸರ ಆರಾಧ್ಯ ದೈವ. ಅದಕ್ಕಾಗಿ ಅವತ್ತಿನ ದಿವಸ ತಾನೇ ನನ್ನೊಳಗೆ ನಿಂತುಕೊಂಡು ಮೊದಲಿಗೆ ಒಂದು ಹಾಡನ್ನು ಬರೆಸಿದ. ಕ್ರಮವಾಗಿ ಹಾಡುಗಳು ಪ್ರಾರಂಭ ಆಯಿತು. ಮುಂದೊಂದು ದಿನ ಸತ್ಯಾತ್ಮ ತೀರ್ಥರು ಅವರೇ ವೃಂದಾವನದ ಪರಮ ಪವಿತ್ರವಾದ ಆ ಕ್ಷೇತ್ರದಲ್ಲಿ ಕರೆದು ಆ ಹಾಡುಗಳನ್ನು ಬರೆಯಬೇಕಾದಾಗ ಅಂಕಿತ ಇಲ್ಲದೆ ಆಗಬಾರದು. ಆ ದೃಷ್ಟಿಯಿಂದ ನಿನಗೆ ಶ್ರೀಶ ಅಂತ ಒಂದು ಅಂಕಿತ ಕೊಡ್ತೇನೆ, ಆ ಅಂಕಿತದ ಮೇಲೆ ನೀನು ಬರೆಯೋದಕ್ಕೆ ಪ್ರಾರಂಭ ಮಾಡು. ಬಹುಶಃ ಅದು ಶ್ರೀನಿವಾಸನ ವಿಚಿತ್ರ ಪ್ರೇರಣೆ. ಅಂದರೆ ನಾನು ಹಾಡು ಬರಿತಾ ಇದ್ದೇನೆ ಇಷ್ಟೇ ಸ್ವಾಮಿಗಳ ಮುಂದೆ ಹೇಳಿದ್ದು, ನಾನೇನು ಅಂಕಿತ ಅನ್ನೋ ಶಬ್ದ ಆಡಿದ್ದಿಲ್ಲ. ಆದರೂ ನನಗೆ ಶ್ರೀನಿವಾಸನ ಆಜ್ಞಾ ಆದೇಶದಂತೆ ಏನಾದರೂ ಒಂದು ದೇವರ ನಾಮ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಆಲ್ರೆಡಿ ಶ್ರೀಶ ಅನ್ನೋ ಹೆಸರಿನಿಂದಲೇ ಬರಿತಾ ಇದ್ದೆ. ಆದ್ರೆ ಇದು ಅಂಕಿತವಾಗಿ ನನಗೆ ಸಿಗತ್ತೆ ಅಂತ ನನ್ನ ಕಲ್ಪನೆಯಲ್ಲೂ ಇಲ್ಲ. ನಮ್ಮ ಮನೆಯಲ್ಲಿ 4 ಜನರಿಗೂ ಶ್ರೀಕಾರದಲ್ಲಿ ಒಂದೊಂದು ಹೆಸರು ಇಟ್ಟಿದ್ರು. ಹೀಗಾಗಿ ನನಗೆ ಶ್ರೀಶ ಅಂತ ಹೆಸರಿಟ್ಟಿದ್ರು, ಅದು ಯಾರಿಗೂ ಕರೆಯೋದಿದ್ದಿಲ್ಲ. ಒಳಗಿರುವ ಬಿಂಬರೂಪಿನೇ ಶ್ರೀಶ, ಅವನೇ ಇದನ್ನು ಬರೆಸ್ತಾನೆ ಅಂತ ನಾನು ಅನುಸಂಧಾನ ಇಟ್ಟುಕೊಂಡು ಅದನ್ನು ಪ್ರಾರಂಭ ಮಾಡಿದರೆ ಅದನ್ನ ಸ್ವಾಮಿಗಳ ಬಾಯಿಂದ ಇದೇ ಅಂಕಿತ ಬಂದಾಗ ಇದು ದೇವರಿಗೆ ಸಮ್ಮತವಾಗಿದೆ ಅಂತ ಆಗಿನಿಂದ ಅದು ಪ್ರಾರಂಭ ಆಯಿತು. ಮುಂದೆ ಸುಮಾರು ಒಂದು 500ಕ್ಕೂ ಹೆಚ್ಚು ಹಾಡುಗಳು ಆಗಿದೆ. ಆದರೆ ಅದನ್ನು ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಇಷ್ಟನೂ ಇಲ್ಲ, ಮಾಡಿಯೂ ಇಲ್ಲ. ನಮ್ಮ ಪ್ರಾಂತ ಇದು ದಾಸರ ಪ್ರಾಂತ. ರಾಯಚೂರು, ಕೊಪ್ಪಳ, ಅಲ್ಲೆಲ್ಲ ವಿಜಯದಾಸರು, ಪುರಂದರದಾಸರು, ಜಗನ್ನಾಥದಾಸರು, ಗೋಪಾಲದಾಸರು ಎಲ್ಲರೂ ದಾಸರ ಆಸಯ ಪ್ರಾಂತದವರೇ ಆದದ್ದಕ್ಕಾಗಿ ನಮ್ಮ ಏರಿಯಾದವರಿಗೆ ಸ್ವಲ್ಪ ಏನಾದರೂ ದಾಸರ ನುಡಿಗಳನ್ನು ಮುಟ್ಟಿಸೋಣ, ಆ ನುಡಿ ಆ ನಡೆ ನಾನು ಪಡೆಯೋಣ ಅಂತ ಒಂದು ಹೆಜ್ಜೆ ನಾನು ಮುಂದೆ ಇಟ್ಟೆ. ದಾಸರು ದೇವರು ನನ್ನನ್ನು 100 ಹೆಜ್ಜೆಗಳವರೆಗೆ ಅವರೇ ಕರ್ಕೊಂಡು ಹೋಗಿ ಇವತ್ತು ಸೌರಭದಾಸ ಸಾಹಿತ್ಯ ವಿದ್ಯಾಲಯ ಕೇವಲ ಒಂದು ಊರಿಗೆ, ಒಂದು ಜಿಲ್ಲೆ, ಒಂದು ತಾಲೂಕು, ಒಂದು ರಾಜ್ಯ ಅಂತ ಆಗದೆ ಸಮಗ್ರ ಭಾರತ ಮಾತ್ರವಲ್ಲ ಹೊರಗಿನ 10 ದೇಶಗಳಲ್ಲೂ ಕೂಡ ಈ ದಾಸರ ಅಧ್ಯಯನ ನಡೀತಾ ಇದೆ. ಇದು ಕೇವಲ ನೀ ದಯಾಪರನೋ ನಿನ್ನವರ ಸಾಧನೆಯೋ, ಭಗವಂತನ ಸಂಕಲ್ಪ, ಗುರುಗಳ ಅನುಗ್ರಹ. ಗುರುಗಳ ಅನುಗ್ರಹ ಬಗ್ಗೆ ಮಾತಾಡ್ತಿದ್ರಿ. ಅವರು ಅಂಕಿತ ಕೊಟ್ಟಿದ್ರು, ಆ ಶಕ್ತಿಯಿಂದ ನೀವು ಮುಂದೆ ಹೋಗ್ತಾ ಇದೀರಿ ಅಂತ. ಸ್ವಾಮಿಗಳ ಜೊತೆ ಇದ್ದಾಗ ಅವ್ರ ಅಧ್ಯಯನ ಅಥವಾ ಅವ್ರ ಮಾರ್ಗದರ್ಶನ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರ್ತು ಅಂತ? ಸ್ವಾಮಿಗಳ ಪ್ರಭಾವ ಎಂದೋ ಒಂದು ದಿವಸ ನೋಡೋರಿಗೇನೆ ಪ್ರಭಾವ ಆಗತ್ತೆ. ಅವರ ಧ್ಯಾನ, ಅವರ ಆಡುವ ಮಾತು, ಏನೂ ಮಾತಾಡದೆ ಸುಮ್ಮನೆ ಗಂಭೀರವಾಗಿ ನಿಂತರೇನೆ ಅವರನ್ನು ನೋಡ್ತಾ ಇರುವ ಜನ ಇವತ್ತು ಸಾಕಷ್ಟು ಇದ್ದಾರೆ. ನಮಗೇನು ಹಿರಿಯರ ಪುಣ್ಯವೋ ಗೊತ್ತಿಲ್ಲ, ಬೆಳಗ್ಗಿನಿಂದ ರಾತ್ರಿಯವರೆಗೆ, ರಾತ್ರಿ ಮಲಗೋಬೇಕಾದ್ರೂ ಅವರನ್ನು ನೋಡೇ ಕಣ್ಣು ಮುಚ್ತಾ ಇದ್ವಿ. ಬೆಳಗ್ಗೆ ಅವರೇ ಬಂದು ನಮ್ಮನ್ನು ಎಬ್ಬಿಸಿದ್ದಕ್ಕಾಗಿ ಕಣ್ಣು ತೆಗೆದ್ರೆ ಅವರೇ ಕಾಣ್ತಾ ಇದ್ರು. ಇಷ್ಟು ಹತ್ತಿರದಲ್ಲೇನೆ ಗುರುಗಳನ್ನು ನೋಡುವ ಅವಕಾಶ ಸಿಕ್ಕಾಗ ಅವರಲ್ಲಿರುವ ಎಲ್ಲ ಗುಣಗಳು ನಮಗೆ ಅಷ್ಟು ಯೋಗ್ಯತೆ ಇಲ್ಲ, ಆದರೂ ಅವರ ಅಧ್ಯಯನ, ಅವರ ಪ್ರಾಮಾಣಿಕತೆ, ಅವರ ತಪಸ್ಸು, ಅವರು ಮಾಡುವ ಭಕ್ತಿ, ಅವರಲ್ಲಿರುವ ವೈರಾಗ್ಯ, ಹೀಗೆ 100 ಗುಣಗಳು ನಿತ್ಯ ಕಾಣ್ತಾ ಇರೋದಕ್ಕಾಗಿ ಅದರೊಳಗಿನ 1% ಆದರೂ ನಾವು ಪಡೆದ್ರೆ ಸ್ವಾಮಿಗಳ ಶಿಷ್ಯರು ಅಂತ ಅನಿಸಿಕೊಳ್ಳೋದಕ್ಕೆ ಸ್ವಲ್ಪ ಸಮಾಧಾನ ಆಗತ್ತೆ ಅಂತ ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ವಿ. ಆ ಗುರುಗಳೇ ಅನುಗ್ರಹ ಮಾಡಿ ಸ್ವಲ್ಪ ಮಟ್ಟಿಗೆ ಸಾಧನೆಯನ್ನ ಮಾಡಿಸ್ತಾ ಇದ್ದಾರೆ. ಗುರುಗಳ ಅನುಗ್ರಹ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅತಿ ಮೂಲ್ಯವಾದದ್ದು ನೀವು ಸತ್ಯಪ್ರಮೋದ ತೀರ್ಥರ ಬಗ್ಗೆ ಬರೆದಂತಹ ಹಾಡು. ಪ್ರಮೋದಾಚಾರ ಅಂದ ತಕ್ಷಣ ಫಸ್ಟ್ ನೆನಪು ಬರೋದು ನೀವೇ ರಚಿಸಿದಂಥ ಕೃತಿ.
ಸತ್ಯಪ್ರಮೋದ ತೀರ್ಥರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಅವ್ರ ಬಗ್ಗೆ ನೆನಪುಗಳು ನಿಮ್ಗೆ ಏನಿದೆ? ಅದನ್ನ ಹೇಳಬೇಕು ಅಂದ್ರೆ ಬಹಳ ಮೈ ರೋಮಾಂಚನ ಆಗ್ತದೆ. ಸತ್ಯಪ್ರಮೋದರ ತೊಡೆ ಮೇಲೆ ನಾವೆಲ್ಲ ಬೆಳೆದದ್ದು, ಅವರ ಮೊಮ್ಮಕ್ಕಳಾಗೇ ಇರೋದು. ಅವರಿಂದ ಸಾಕಷ್ಟು ಆ ವಯಸ್ಸಿನಲ್ಲಿ ನಮಗೆ ಗುರುಗಳನ್ನ ಹೇಗೆ ನೋಡಬೇಕು, ಹೇಗೆ ಕಾಣಬೇಕು ಅನ್ನುವಷ್ಟು ಬುದ್ಧಿಯ ಪರಿಪಕ್ವತೆ ಇದ್ದಿಲ್ಲ. ಆದರೆ ಈ ಹಾಡಿನ ಪ್ರಸಂಗ ಮಾತ್ರ ಹೇಳಲೇಬೇಕಾದದ್ದು. ಶಿವಮೊಗ್ಗ ಚಾತುರ್ಮಾಸ್ಯ, ಸತ್ಯಪ್ರಮೋದರ 50ನೇ ಚಾತುರ್ಮಾಸ್ಯ, ಕೊನೆ ಚಾತುರ್ಮಾಸ್ಯ. ಆ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಾಗಿ ಅಲ್ಲೇ ಇದ್ವಿ. ಶಿವಮೊಗ್ಗದಲ್ಲಿ ಇರೋದಕ್ಕಾಗಿ ಸ್ವಲ್ಪ ಏನೋ ಅವಾಗ ಬರೆಯುವ ಇಚ್ಛೆ ಇತ್ತು. ಶಿವಮೊಗ್ಗ ಅನ್ನೋದಕ್ಕೆ ಶಿವನ ಮೊಗ ಅಂತ ತಲೆಯಲ್ಲಿ ತುಂಬಿಕೊಂಡು ಅದಕ್ಕೆ ಬೇಕಾದ ಹಾಗೆ ಒಂದು ಹಾಡನ್ನು ರೆಡಿ ಮಾಡ್ತಾ ಇದ್ದೆ. ಸ್ವಾಮಿಗಳು ಅಕಸ್ಮಾತ್ ಬಂದರು, ಪ್ರವಚನಕ್ಕೆ ಹೊರಟಿದ್ರು. ಬಾ ಪ್ರವಚನ ಮಾಡ್ಬಾ ಅಂದ್ಬಿಟ್ರು. ನಾವಿನ್ನೂ ವಿದ್ಯಾರ್ಥಿಗಳು, ಅದು ಸ್ವಾಮಿಗಳು ಸ್ಟೇಜಲ್ಲಿ ಇದ್ದಾರೆ, ಕೈಕಾಲು ನಡಕ್ತಾ ಇತ್ತು, ಅಷ್ಟು ಸಾಧ್ಯ ಇಲ್ಲ ಅಂತ. ಮತ್ತೇನೋ ಬರಿತಾ ಇದ್ದಿಲ್ಲ, ಅದನ್ನೇ ಹೇಳಿಬಿಡು ಅಂದರು. ಸರಿ ಆಯಿತು ಅಂತ ನಾನೇನು ಹಾಡು ಬರೀಬೇಕು ಅಂತ ತಲೆಯಲ್ಲಿ ಕಲ್ಪನಾ ಮಾಡಿಕೊಂಡಿದ್ದೆ, ಅದನ್ನು ಹೇಳಿ ಆಯಿತು. ಅವತ್ತು ರಾತ್ರಿ ಪಾದ ಸೇವಾ ಮಾಡಬೇಕಾದಾಗ ಅವರೇ ಕರೆದು ಕೇಳಿದರು, ಈ ಹಾಡನ್ನು ಪೂರ್ಣ ಮಾಡಿದ್ಯಾ, ಅರ್ಧ ಆಯ್ತಾ ಅಂತ. ನಾ ಇನ್ನೂ ಬರಿತಾ ಇದ್ದೆ, ನೀವೇ ಕರೆದು ಬಿಟ್ರಿ, ಹೀಗಾಗಿ ಅಷ್ಟಕ್ಕೆ ಸ್ಟಾಪ್ ಆಯಿತು. ತಗೋ ಈ ಸದ್ಯ ಬರಿ ಅಂತ ಹೇಳಿ ಅದನ್ನು ಕೂತು ತಾವೇ ಬರೆಸಿ ಆಮೇಲೆ ಒಂದು ಪ್ರಶ್ನೆ ಕೇಳಿದರು. ಈಗ ನಾನಿದ್ದಾಗ ನನ್ನ ಎದುರಿಗೆ ಬರೀತಾ ಇದ್ದಿ, ಮತ್ತು ನಾ ಹೋದ ಮೇಲೆ ಏನು ಮಾಡ್ತೀಯ? ಕಲ್ಪನಾ ಇನ್ನೂ ಸಣ್ಣ ವಯಸ್ಸು, ನಾ ಹೋದ್ಮೇಲೆ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ತಲೆಯಲ್ಲಿ ವಿಚಾರ ಬರಲಿಲ್ಲ. ತಲೆ ಮೇಲೆ ಕೈ ಇಟ್ಟು, ನಾ ಹೋದ್ರೂ ಬರೆಯೋದು ಬಿಡಬೇಡಪ್ಪ, ನಾ ಹೋದ್ಮೇಲೆ ನನ್ನ ಬಗ್ಗೆ ಬರೀ ನೀನು ಅಂತ ಅಷ್ಟು ಹೇಳಿದರು. ಯಾಕೆ ಹೀಗೆ ಹೇಳಿದ್ರು ಅರ್ಥ ಆಗಲಿಲ್ಲ. ಸರಿಯಾಗಿ ನವರಾತ್ರಿ ಒಳಗೆ ಅವರ ಅಪ್ಪಣೆ ತಗೊಂಡು ಊರಿಗೆ ಹೋದ್ವಿ. ದೀಪಾವಳಿಗೆ ವೃಂದಾವನಸ್ತ್ರ ಆದರು. ಆಗ ಅರ್ಥ ಆಯ್ತು, ಮೊದಲೇನೆ ಅವ್ರು ಕರೆದು ನಾನು ಹೋಗ್ತೀನಿ, ನಾ ಹೋದ್ಮೇಲೆ ನೀವು ಬರೀಬೇಕು ಅಂತ ಅಷ್ಟು ತಲೆ ಮೇಲೆ ಹೇಳಿದ್ದಕ್ಕಾಗಿ ಆವಾಗ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಆದರೆ ಶಬ್ದಗಳು ಬರಲಿಲ್ಲ. ಸತ್ಯಾತ್ಮರು ಕರೆದು ಹೇಳಿದರು ಬರಿ ಅಂತ. ಇಲ್ಲ, ನಾನು ಪ್ರಯತ್ನ ಮಾಡಿದರೂ ಆಗ್ತಾ ಇಲ್ಲ. ಸತ್ಯಾತ್ಮರಿಗೆ ಏನು ಕರುಣೆ ಇತ್ತು, ತಾವು ನಿತ್ಯ ಬಳಸುವ ಪೆನ್ನನ್ನೇ ಕೊಟ್ಟು ಇದರಿಂದ ಬರೀ ಆಗತ್ತೆ ಅಂದರು. ಸರಿ, ಗುರುಗಳ ಆದೇಶ ಅಂತ ಬರದೆ ಏಕ ಕಣ್ಮರೆಯಾದೆ ಕರುಣೆ ಕಣ್ಮಣಿ ಅಂತ ಅನಂತ ಕುಲಕರ್ಣಿಯವರು ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ಯಾವಾಗ ಆ ಹಾಡು ಅವತ್ತಿನ ದಿವಸ ವಿಜಯ ವಿಠಲಾಚಾರು ಅಂತ ಮುರುಗೋಡದಾಸರ ಮಗ, ಅವರು ಹಾಡಿದರೂ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು. ಆ ಹಾಡು ಬರೆಯೋಬೇಕಾದಾಗ ಅದು ನಾನು ಬರೆದಿಲ್ಲ ಅಂತ ಅನ್ನೋದನ್ನ ನನ್ನ ಮನಸ್ಸಂತರೂ ಆತ್ಮಸಾಕ್ಷಿಯಾಗಿ ಹೇಳೋ ಹಾಗೆ, ಆ ಶ್ರೀಶನನ್ನು ಬದುಕಿಸಿದೆ ಅಂತ ಶ್ರೀಪಾದಂಗಳವರು ಸತ್ಯಪ್ರಮೋದ ತೀರ್ಥರೇ ನನಗೆ ಜೀವ ಕೊಟ್ಟವರು, ಅವರೇ ನಿಂತು ಇದನ್ನು ಬರೆಸಿದವರು. ಸತ್ಯಾತ್ಮರೊಳಗೇನೆ ಸತ್ಯಪ್ರಮೋದರನ್ನು ನಾನು ಕಂಡದ್ದಕ್ಕಾಗಿ ಆ ಹಾಡು ಇವತ್ತು ಜಗತ್ ಪ್ರಸಿದ್ಧ ಆಗಿದೆ. ಬರೆಯೋದು 500 ಆದರೂ ಒಂದು ಹಾಡು ಪ್ರಸಿದ್ಧ ಆಗೋದಕ್ಕೆ ಕಾರಣ ಸತ್ಯಪ್ರಮೋದರು, ಸತ್ಯಾತ್ಮರು ಹೇಳಿ ಬರೆಸಿದ್ದಾರೆ ಅನ್ನೋದಕ್ಕಾಗಿ. ಗುರುಗಳ ಸೇವೆ ಗುರುಗಳಿಗೆ ಸಮರ್ಪಿತ. ಆಚಾರ್ಯ ಹೇಳೋದು ಎಷ್ಟು ಸೂಕ್ತ ಅನ್ಸುತ್ತೆ ಅಂತಂದ್ರೆ, ಮಂತ್ರಸ್ತೋತ್ರ ಸಂಗ್ರಹದಲ್ಲಿ ಗುರುಸ್ತೋತ್ರದಲ್ಲಿ ಫಸ್ಟ್ ಶ್ಲೋಕ ಬರೋದು ಸಮಾಶ್ರಯದ್ ಗುರುಂ ಭಕ್ತ್ಯ ಮಹಾವಿಶ್ವಾಸ ಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ ಗುರು ಶ್ರೀಪಾದ ಪಂಕಜ ಅಂತ. ಆಚಾರ್ಯ ಹೇಳ್ತಿರೋದು ಯಥಾವತ್ತಾಗಿ ಅವ್ರು ಹೇಳ್ತಿರೋ ನಿದರ್ಶನ ಅದೇ ರೀತಿಯಿಂದ ಆಗ್ತಿದೆ. ಆರಾಧನೆ ಬಂದ ತಕ್ಷಣ ಫಸ್ಟ್ ಸತ್ಯಪ್ರಮೋದ್ರ ಜೊತೆ ಇದ್ದಿದ್ದವರೆಲ್ಲರೂ ಹೇಳ್ತಿದ್ರು ಆ ಪ್ರಸಂಗ ಹೇಗಿತ್ತು, ಎಷ್ಟು ಕಷ್ಟ ಆಗ್ತಿತ್ತು ಅವರೆಲ್ಲ ಅದನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಅಂತ. ಆಚಾರ್ಯದಿಂದ ಕೇಳಿದ ತಕ್ಷಣ ಅದೆಲ್ಲ ಮತ್ತೆ ಪುನಃ ಜ್ಞಾಪಕ ಆಗ್ತಿದೆ. ನಾ ಇನ್ನೂ ಹುಟ್ಟಿರ್ಲಿಲ್ಲ, ಬಟ್ ಕೇಳಿದಾಗಿಂದನೇ ಅದ್ರ ಬಗ್ಗೆ ಇನ್ನೂ ರೋಮಾಂಚನ ಆಗ್ತಿದೆ. ಆಚಾರ್ಯ ಸ್ವಾಮಿಗಳ ನಿತ್ಯ ಸನ್ನಿಧಾನ ಮತ್ತೆ ಅವ್ರ ಅನುಗ್ರಹ ಪಾತ್ರಕ್ಕೆ ನೀವು ಆಗಿದ್ದೀರಿ. ಮತ್ತೆ ಸೌರಭ ದಾಸ ಸಾಹಿತ್ಯ ಕಡೆ ಬರೋದಾದ್ರೆ, ಈ ಹೆಸರು ಯಾರು ಸೂಚನೆ ಮಾಡಿದ್ರು ಅಥವಾ ಯಾವಾಗ ಶುರು ಆಯ್ತು, ಇದ್ರ ಉತ್ಸಾಹ ನಿಮ್ಗೆ ಹೇಗ್ ಬಂತು ಅಂತ? ಈಗ ಹೇಳಿದ ಹಾಗೆ ನಮ್ಮ ಪ್ರಾಂತ ದಾಸರ ಪ್ರಾಂತ ಆದದ್ದಕ್ಕಾಗಿ ತುಂಬಾ ಜನರ ಮನೆಯಲ್ಲಿ ಹರಿಕಥಾಮೃತ ಸಾರ ಪುಸ್ತಕ ಇದೆ, ತೆಗೆಯೋದಕ್ಕಾಗಿದ್ದಿಲ್ಲ. ಕೆಲವರ ಮನೆಯಲ್ಲಂತೂ ಹರಿಕಥಾಮೃತ ಪುಸ್ತಕವೂ ಇದ್ದಿದ್ದಿಲ್ಲ. ಜಗನ್ನಾಥದಾಸರ, ವಿಜಯದಾಸರ ಆ ಸುತ್ತಲೇ ಓಡಾಡಿದ ಅವರ ಪಾದಧೂಳಿಯಿಂದ ಪವಿತ್ರವಾದ ನೆಲದಲ್ಲಿ ಇರುವ ನಮಗೆ ಅವರ ಕೃತಿಯ ಒಂದು ಪರಿಚಯ ಇಲ್ಲ ಅಂದರೆ ಸ್ವಲ್ಪ ಯಾಕೋ ಮನಸ್ಸು ಒಪ್ಪಲಿಲ್ಲ. ಅದಕ್ಕಾಗಿ ಪ್ರಯತ್ನ ಮಾಡೋಣ ಅಂತ ಮೊದಲಿಗೆ ನಮ್ಮ ಸುತ್ತಮುತ್ತಲ ಊರಿಗೆ ನಾನೇ ವೈಯಕ್ತಿಕವಾಗಿ ಹೋಗಿ ಅದರ ಬಗ್ಗೆ ಪಾಠ ಹೇಳ್ತೇನೆ, ಪರೀಕ್ಷೆ ಮಾಡ್ತೇನೆ, ಸ್ಪರ್ಧೆ ಮಾಡ್ತೇನೆ ಅಂತ ಒಂದೊಂದೇ ಪ್ರಾರಂಭ ಮಾಡಿದಾಗ ಸ್ವಲ್ಪ ಜನರ ರೆಸ್ಪಾನ್ಸ್ ಚೆನ್ನಾಗಾಯಿತು. ಆ ಸಂದರ್ಭದಲ್ಲಿ ವಿಜಾಪುರದಲ್ಲಿ ಇರುವಂತಹ ಒಬ್ಬ ಭಕ್ತರು
ಕೇವಲ ಹಿಂಗೇನೋ ನೀವು ಒಬ್ಬರೇ ಪಾಠ ಹೇಳಿದೆ ಮತ್ತು ಅದನ್ನು ಮುಕ್ತಾಯ ಮಾಡಿದೆ ಅನ್ನೋದಕ್ಕಿಂತ ಅದನ್ನೊಂದು ವ್ಯವಸ್ಥಿತವಾದ ಸಿಸ್ಟಮ್ ಪ್ರಕಾರ ಆಗಬೇಕು, ಅದಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಅಂತ ಹೇಳಿದರು. ಏನೇ ಮಾಡಬೇಕಾದ್ರೂ ನಮಗೆ ಗುರುಗಳೇ ದಾರಿ. ಕೊಪ್ಪರ ನರಸಿಂಹದೇವರ ಸನ್ನಿಧಾನದೊಳಗೆ ಶ್ರೀಪಾದಂಗಳವರು ಬಂದಾಗ ಆಗ ಅವರ ಹತ್ರ ಮಂತ್ರಾಕ್ಷತೆ ಕೇಳೋದಕ್ಕೆ ಅಂತ ಹೋದೆ. ನಮ್ಮ ಮಾವನ ಊರು ಹೌದು. ಆಗ ಸ್ವಾಮಿಗಳು ಆ ಸಂದರ್ಭದೊಳಗೆ, ಇಲ್ಲ, ನಮ್ಮ ಮಠದಿಂದಲೇ ಒಂದು ದಾಸ ಸಾಹಿತ್ಯದ ಕ್ರಾಂತಿ ಆಗಬೇಕಾಗಿದೆ, ಅದು ಯಾರ ಕಡೆಯಿಂದ ಆಗಿಸ್ಬೇಕು ಅಂತ ನಾನು ವಿಚಾರ ಮಾಡ್ತಾ ಇದ್ದೆ. ರಾಮದೇವರು ನರಸಿಂಹದೇವರು ನಿನ್ನ ಹೆಸರೇ ಸೂಚನೆ ಮಾಡಿದ್ದಾರೆ, ಅದಕ್ಕಾಗಿ ನೀನೇ ಇದನ್ನು ಮಾಡು ಅಂತ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟರು. ನಾನು ಸುಮ್ಮನೆ 4-5 ಊರುಗಳ ಅಷ್ಟೇ ನನಗೆ ಪರಿಚಯ ಇರೋದು, ಅಷ್ಟಕ್ಕಾಗಿ ನನ್ನ ಸೀಮಿತ, ನನ್ನ ಯೋಗ್ಯತೆನೂ ಅಷ್ಟೇ. ನೀವು ಮಠದ ವತಿಯಿಂದ ಮಾಡೋದಾದ್ರೆ ಮಠ ಅಂದರೆ ತುಂಬ ದೊಡ್ಡದಾಗತ್ತೆ, ನನ್ನ ಕಡೆಯಿಂದ ಆಗೋದಿಲ್ಲ ಅಂದಾಗ ಮಾಡಲಿಕ್ಕೆ ನೀ ಯಾರು, ಮಾಡಿಸೋರು ಅಲ್ಲಿದ್ದಾರೆ, ಒಳಗೆ ನಿಂತು ಮಾಡಿಸ್ತಾರೆ ಅಂತ ಮಂತ್ರಾಕ್ಷತೆ ಕೊಟ್ಟರು. ಅವರೇ ಸೌರಭ ಅನ್ನುವ ಹೆಸರನ್ನು ಸೂಚನೆ ಮಾಡಿದರು. ಆಶ್ಚರ್ಯ ಅಂದರೆ ಹರಿಕಥಾಮೃತ ಸಾರದಲ್ಲಿ ಅನೇಕ ಸಂಧಿಗಳಲ್ಲಿ ಸೌರಭ ಅನ್ನುವ ಹೆಸರು ಬಂದಿದೆ. ಮೊದಲಿಗೂ ನನಗೂ ಅಷ್ಟು ಅನಿಸಿದ್ದಿಲ್ಲ. ಯಾವಾಗ ಸ್ವಾಮಿಗಳು ಈ ಸೌರಭ ಅನ್ನೋ ಹೆಸರು ಕೊಟ್ಟಾರೋ, ಈ ಸೌರಭ ಅಂದರೆ ಸುಗಂಧ, ಆ ಸುಗಂಧ ಇರೋದು ಹೂ ಒಂದು ಕಡೆ ಇರುತ್ತೆ. ಅಂದರೆ ಇವತ್ತು ನಾವು ಇರೋದು ಭಾರತದಲ್ಲಿ, ಎಲ್ಲ ದೇಶಗಳಲ್ಲಿ ಇದು ಹೋಗೋದಕ್ಕೆ ಕಾರಣವೇ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ನೀಡಿದ ಆ ಶಬ್ದವೇ ಸ್ವಾಮಿಗಳ ಬಾಯಿಂದ ಯಾವಾಗ ಬಂತೋ ಆವಾಗ ದೇವರೇ ಅದನ್ನು ಬೆಳೆಸ್ತಾ ಹೊರಟ. ಅದಕ್ಕೊಂದು ವ್ಯವಸ್ಥಿತವಾದ ಟೆಕ್ಸ್ಟ್ ಬುಕ್ಕು, ಅದಕ್ಕೊಂದು ವ್ಯವಸ್ಥಿತವಾದ ರೂಲ್ಸು ರೆಗ್ಯುಲೇಷನ್ನು ಎಲ್ಲ ಆಗಿ ಕ್ರಮವಾಗಿ ಹಾಗೇನೆ ಬೆಳೀತಾ ಬೆಳೀತಾ ಈಗ 9 ವರ್ಷಗಳ ಕಳೆದು ದಶಮಾನೋತ್ಸವಕ್ಕೆ ಸಿದ್ಧವಾಗ್ತಾ ಇದೆ. ಗುರುಗಳ ಅನುಗ್ರಹ, ದೇವರ ಅನುಗ್ರಹ ಇಂದ ಇಷ್ಟು ವಿಶಾಲವಾಗಿ ಬೆಳೀತದೆ ಆಚಾರ್ಯ. ಆದರೆ ಹೊಸದಾಗಿ ಏನಾದರೂ ಶುರು ಮಾಡಬೇಕು ಅಂದರೆ ಅದಕ್ಕೆ ಅಡಚಣೆಗಳು ಬರೋದು ಬಹಳ ಸಹಜ. ಅದನ್ನ ಹೇಗೆ ಮೆಟ್ಟಿ ನಿಂತಿರಿ? ಅದಕ್ಕೆ ಹಿಂದೆ ಸ್ಫೂರ್ತಿ ಅಥವಾ ಶಕ್ತಿ ಯಾರಾಗಿದ್ರು ಅಂತ? ಅದೇನೋ ನಿಜ, ಪ್ರಾರಂಭದ ಹಂತದೊಳಗೆ ಸಾಕಷ್ಟು ತರಹದ ಸಮಸ್ಯೆಗಳು, ಕೆಲವು ಕಲ್ಪನೆಗೆ ಇರೋದು, ಕೆಲವು ಕಲ್ಪನೆ ಮೀರಿದ್ದು. ಮೊದಲನೇದಾಗಿ ನಮಗೆ ಹೆಚ್ಚಿನ ಭಾಷೆಗಳ ಪರಿಚಯ ಇಲ್ಲ, ಹೆಚ್ಚಿನ ಊರುಗಳ ಪರಿಚಯ ಇಲ್ಲ. ನಾನು ಮೊದಲಿಂದಲೂ ವಿದ್ಯಾಪೀಠದಲ್ಲಿ ಕಲಿತದ್ದು ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಕಲಿತದ್ದಲ್ಲ. ಹೀಗಾಗಿ ನನ್ನ ವೈಯಕ್ತಿಕ ಅಧ್ಯಯನ, ಜನರ ಸಂಪಾದನೆ ಇಷ್ಟೆಲ್ಲ ಆಗಬೇಕು ಅಂದರೆ ಆರ್ಥಿಕವಾಗಿ ಬೇಕು, ಒಂದು ಒಳ್ಳೆಯ ಟೀಮ್ ಬೇಕು. ನನ್ನ ಜೊತೆಗೆ ಒಬ್ಬರು ಇದ್ದಿಲ್ಲ. ಆ ಸಂದರ್ಭದೊಳಗೆ ಸಾಕಷ್ಟು ಶ್ರಮನೂ ಆಯಿತು. ಒಂದು ಊರಿಗೆ, ಒಂದು ಮನೆಗೆ, ಅದು ಧರ್ಮದ ಪ್ರಚಾರ ಮಾಡ್ಲಿಕ್ಕೆ ಹೊರಟಾಗಂತರೂ ಏನಾದರೂ ಒಂದು ಹೇಳಲಿಕ್ಕೆ ಹೊರಟ್ರೆ ಅವರು ನಾವು ದಕ್ಷಿಣ ಆಸೆಗೆ ಬಂದೀವಿ ಅನ್ನುವ ರೀತಿಯಲ್ಲೇ ನಮ್ಮನ್ನು ನೋಡ್ತಾರೆ. ಕೆಲವರು ಮನೆ ಒಳಗೆ ಕರ್ಕೊಳ್ಳಿಕ್ಕೂ ತಯಾರಾಗಲ್ಲ. ಎಷ್ಟೋ ಬಾರಿ ಬಸ್ ಚಾರ್ಜು ನನ್ನ ಹತ್ರ ಇಲ್ಲದೆ ಇರೋದಕ್ಕಾಗಿ ಯಾರೋ ನಿಮ್ಮಂಥವ್ರಿಗೆ ಈ ಊರಿಂದ ಅಲ್ಲಿ ಡ್ರಾಪ್ ಕೊಡು, ಅವರಿಂದ ಇಲ್ಲಿ ಡ್ರಾಪ್ ಕೊಡು ಅಂತ 2 ವೀಲರ್ ಮೇಲೇ ಅಡ್ಡಾಡೋ ಪ್ರಸಂಗ ಬಂತು. ಅವಾಗೆಲ್ಲ ದಾಸರ ಮಾತು ನೆನಪಾಗೋ. ದಾಸರು ಎಲ್ಲೂ ಕೂಡ ದುಡ್ಡಿಗಾಗಿ ಹೊರಟವರಲ್ಲ, ಮನೆಗೆ ಹೊರಟವರು, ಎಷ್ಟೋ ಅವಮಾನಗಳನ್ನು ಎದುರಿಸಿದವರು. ಅವರ ಉದ್ದೇಶ ಒಂದೇ, ಇವತ್ತಲ್ಲ ನಾಳೆ ಅವರು ಧರ್ಮ ಮಾರ್ಗದಲ್ಲಿ ಬರಬೇಕು. ಆ ದೃಷ್ಟಿಯಿಂದ ಸಾಕಷ್ಟು ತರಹದ ಅವಮಾನಗಳನ್ನು, ದೈಹಿಕ, ಆರ್ಥಿಕ, ಮಾನಸಿಕ, ಬೌದ್ಧಿಕ ಶ್ರಮಗಳನ್ನು ಇದೊಂದು ದೇವರು ನಮಗೆ ತಪಸ್ಸು ಮಾಡಲಿಕ್ಕೆ ಅವಕಾಶ ಕೊಟ್ಟಾನೆ ಅಂತೇನು ದಾಸರ ಮಾತುಗಳನ್ನು ಕೇಳ್ತಾ ಹೊರಟಿವಿ. ಆ ದಾಸರ ಮಾತುಗಳೇ ನಮಗೊಂದು ದೊಡ್ಡದಾದ ಪ್ರೇರಣೆ. ಕ್ರಮವಾಗಿ ಪ್ರಾರಂಭದ 3-4 ವರ್ಷ ತುಂಬ ಕಷ್ಟಪಟ್ಟಿದ್ದು ಆಗಿದೆ. 4-5 ವರ್ಷ ಆಗ್ತಾ ಇರೋ ಹಾಗೆ ಸ್ವಾಮಿಗಳ ತಪಸ್ಸಿನ ಪ್ರಭಾವ, ಅನೇಕ ಊರುಗಳಲ್ಲಿ ಸದಸ್ಯರು ಸಿದ್ಧರಾದರು, ಸಂಚಾಲಕರು ತಾವು ಮಾಡೋದಕ್ಕೆ ತಯಾರಾದರು. ಪ್ರತಿಯೊಂದು ಮಠ, ಪ್ರತಿಯೊಂದು ವಿದ್ಯಾಪೀಠ, ಎಲ್ಲ ವಿದ್ವಾಂಸರು ಕೈ ಜೋಡಿಸ್ತಾ ಹೋದರು. ನಿಜವಾಗಿದು ತುಂಬ ಹೆಮ್ಮೆ ಪಡೋದಕ್ಕೆ ಸಂತೋಷದ ವಿಷಯ. ಜಗತ್ತಿನ ಯಾವ ಯೂನಿವರ್ಸಿಟಿಯಲ್ಲೂ ಇಲ್ಲದೆ ಇರುವ ಸ್ಪೆಷಾಲಿಟಿಗಳು ಇಲ್ಲಿದೆ. ಒಂದೇ ಸ್ಕೂಲ್ನಲ್ಲಿ, ಒಂದೇ ಟೇಬಲ್ನಲ್ಲಿ 4 ಜನರೇಷನ್, 80 ವರ್ಷದ ಅಜ್ಜಿನೂ ಪಾಠಕ್ಕೆ ಬರ್ತಾಳೆ, 60 ವರ್ಷದ ಮಗಳು ಬರ್ತಾಳೆ, 30 ವರ್ಷದ ಮೊಮ್ಮಗಳು ಬರ್ತಾಳೆ, 20 ವರ್ಷದ ಮರಿಮಗಳು ಬರ್ತಾಳೆ. 4 ಜನರೇಷನ್ ಒಂದೇ ಟೇಬಲಲ್ಲಿ ಕುಳಿತು ಕೇಳುವಂತಹ ಒಂದು ಪಾಠ ನಮ್ಮ ವಿದ್ಯಾಲಯದೊಳಗೆ ನಡೀತಾ ಇರೋದು. ಜೊತೆಗೆ ಇವತ್ತು ಆಲ್ ಓವರ್ ಕರ್ನಾಟಕ ಅಥವಾ ಆಲ್ ಓವರ್ ಇಂಡಿಯಾ 1 ಟೈಮ್ ಎಕ್ಸಾಮ್ ನಡೆಸ್ಬೋದು. ನಾನು ನಡೆಸೋ ಎಕ್ಸಾಮ್ ಟೈಮ್ನಲ್ಲೇ ಪಾಕಿಸ್ತಾನದಲ್ಲೂ ಮಾಡಿ, ಅಮೇರಿಕಾದಲ್ಲೂ ಮಾಡಿ, ಚೈನಾದಲ್ಲೂ ಮಾಡಿದ್ರೆ ಯಾರು ಮಾಡ್ತಾರೆ? ನಮ್ಮ ವಿದ್ಯಾಲಯದಿಂದ ಮಾತ್ರ ಒಂದೇ ದಿವಸನೇ ವಿಶ್ವಾದ್ಯಂತ ಪರೀಕ್ಷಾ ನಡೀತಾ ಇದೆ. ಎಲ್ಲರೂ ಅದಕ್ಕೆ ಸಪೋರ್ಟ್ ಆಗ್ತಾರೆ. ಮತ್ತು ಟೈಮಿಂಗ್ ಎಲ್ಲ ತುಂಬ ವ್ಯತ್ಯಾಸ ಆಗ್ತಿರ್ತದೆ ಆ ದೇಶಕ್ಕೂ ನಮಗೂ. ಇದರೊಳಗೆ ಭಿಕ್ಷೆ ಬೇಡುವಂತಹ
ಬಸ್ ಸ್ಟ್ಯಾಂಡಲ್ಲಿ ಕುಳಿತು ತರಕಾರಿ ಮಾರುವಂಥ ಜನನೂ ಇದ್ದಾರೆ, ಲಾಯರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಮತ್ತು ಪ್ರಿನ್ಸಿಪಾಲ್ ಆದವರು, ಚಾನ್ಸಲರು, ಅತೀ ಎತ್ತರದ ವ್ಯಕ್ತಿಗಳಿಂದ ಅತೀ ಸಾಮಾನ್ಯ ವ್ಯಕ್ತಿಗಳವರೆಗೆ ಇರುವಂತಹ ಅಪರೂಪದ ಏಕೈಕ ವಿದ್ಯಾಲಯ ನಮ್ಮ ಸೌರಭ ವಿದ್ಯಾಲಯ. ದಾಸರು, ಗುರುಗಳು ಎಲ್ಲರೂ ಅದಕ್ಕೆ ಪ್ರೇರಣೆಯಾಗಿ ನಿಂತಾರೆ. ನೀವು ನಿಷ್ಠೆಯಿಂದ ಈ ವಿದ್ಯಾರಣ್ಯ ಮುಂದೆ ನಡೆಸ್ತಾ ಇದ್ದೀರಾ ಆಚಾರ್ಯ. ನೀವು ಹೇಳಿದಂಗೆ ಬಹಳಷ್ಟು ಪ್ರದೇಶಗಳಿಂದ ಎಲ್ಲರೂ ಪರೀಕ್ಷೆ ತಗೊಳ್ತಾರೆ, ಅದು ಅಚ್ಚುಕಟ್ಟಾಗಿ ನಡೆಯುತ್ತೆ. ಅದಂತೂ ಬಹಳ ವಿಶೇಷ ಅಂದರೆ ಅದು ವಿಶೇಷನ. ಈ ಪ್ರೋಸೆಸ್ಸಲ್ಲಿ ಇಷ್ಟು ಪರೀಕ್ಷೆಗಳಾಗಿದೆ, ಇಷ್ಟು ಆಚಾರ್ಯಗಳು ಪಾಠ ಕೇಳ್ತಾರೆ, ಇಷ್ಟು ಸದಸ್ಯರಿದ್ದಾರೆ. ಯಾವುದೋ ಒಂದು ಸ್ಪೆಷಲ್ ಮೂಮೆಂಟ್ ನೀವು ಜ್ಞಾಪಿಸ್ಕೋಬೇಕು ಅಂತಂದರೆ ಯಾವ್ದು ವಿಶೇಷವಂತ ಒಂದು ಕ್ಷಣ ನೀವು ನೆನೆಸ್ಕೋತೀರಿ ಈಗ? ಹಂಗೆ ಹೇಳಿದ್ರೆ ಬೆಳತನಕ ಹೇಳ್ಬೇಕಾಗತ್ತೆ, ಒಂದು ವಿಶೇಷ ಮಾಡ್ಲಿಕ್ಕಾಗಲ್ಲ. ಕೇಳಿದ್ದಕ್ಕಾಗಿ ಒಂದೆರಡು ಶಾರ್ಟ್ ಆಗಿ, ಸಮಯ ಹೆಚ್ಚಿಲ್ಲ ಅನ್ನೋದಕ್ಕಾಗಿ. ನನಗೆ ಸ್ವಾಮಿಗಳು ಸೌರಭ ವಿದ್ಯಾಲಯವನ್ನು ಒಪ್ಪಿಸಿದಾಗ ತುಂಬ ನನಗೆ ಮೊದಲಿಗೆ ನಾನೇನೋ ಬಹಳ ದೊಡ್ಡ ವ್ಯಕ್ತಿ ಏನೋ, ನಾನೇನೋ ಬಹಳ ದೊಡ್ಡದನ್ನು ಮಾಡ್ತೀನೇನೋ ಅಂತ ಅನಿಸ್ತು. ಆದರೆ ಊರುಗಳಿಗೆ ಹೋಗಿ ನೋಡಿದಾಗ ಎಂತೆಂಥ ವಿಚಿತ್ರ ದೀಕ್ಷಾ ಇದ್ದವರಿದ್ದಾರೆ ಅಂತ ನಾನು ಗುರುಗಳ ಮುಂದೆ, ಸದಸ್ಯರ ಮುಂದೆ 10 ಬಾರಿ ಹೇಳಿಕೊಂಡಿದ್ದು. ಎಷ್ಟು ವಿಚಿತ್ರವಾದ ಹುಚ್ಚು ಹಿಡಿದಿದೆ ಜನರಿಗೆ ದಾಸರ ಮಾತಿನ ಬಗ್ಗೆ ಅಂದರೆ, ಇದೇ ಬೆಂಗಳೂರಲ್ಲಿನೇ 2 ವರ್ಷಗಳ ಹಿಂದೆ ಒಬ್ಬ ತಾಯಿ ಏಕಾಏಕಿ ಅವಳಿಗೇನೋ ಹಾರ್ಟ್ ಅಟ್ಯಾಕೋ ಕಿಡ್ನಿ ಫೇಲೋ ಏನೋ ಆಗಿ ಫುಲ್ ಸೀರಿಯಸ್ ಆಗಿ ಹೋಗ್ತಾಳೆ ಅನ್ನೋ ಸ್ಥಿತಿ ಬಂತು. ಮುಂದೆ 2 ದಿವಸಕ್ಕೇ ಎಕ್ಸಾಮ್. ಆ ಸಮಯದೊಳಗೆ ಅವಳು ಆಸ್ಪತ್ರೆಯಲ್ಲಿ ಇದ್ದಾಳೆ. ಡಾಕ್ಟ್ರು ನೋಡಿದರು, ಸ್ವತಃ ಮಗ ಸೊಸೆನೇ ಡಾಕ್ಟ್ರು. ಎಲ್ಲ ಮುಗಿದಿದೆ, ಏನು ಮಾಡಲಿಕ್ಕಾಗಲ್ಲ, ಮನೆಗೆ ಕರ್ಕೊಂಡು ಹೋಗ್ರಿ, ಇನ್ನೊಂದು ಅರ್ಧ ಗಂಟೆನೋ 1 ಗಂಟೆನೋ ಇದ್ದರೆ ಹೆಚ್ಚು ಅಂತ ಹೇಳಿದರು. ಆ ತಾಯಿಗೆ ಅದು ಗೊತ್ತಾಯಿತು. ಸೊನ್ನೆ ಮಾಡಿ ಬರೀತಾ ಇದ್ದಾಳೆ, ನನಗೆ ಇನ್ನು 2 ದಿವಸಕ್ಕೆ ಎಕ್ಸಾಮ್ ಇದೆ, ಎಕ್ಸಾಮ್ ಮುಗಿಯೋ ತನಕ ನಾನು ಬದುಕಬೇಕು, ಅಲ್ಲಿ ತನಕ ನಾನು ಸಾಯಬಾರ್ದು, ನಾನು ಹೇಗಾದರೂ ಮಾಡಿ ಬದುಕಿಸಿ. ಡಾಕ್ಟ್ರಿಗೆ ಆಶ್ಚರ್ಯ, ಈಗಲೋ ಇನ್ಯಾವಾಗಲೋ ಅನ್ನೋ ಸ್ಥಿತಿಯಲ್ಲಿ ಇದ್ದವಳು ಇವಳೇನು ಎಕ್ಸಾಮ್ ಬರೀತಾಳೆ. ದೇವರಿಚ್ಛ ಆದ್ರಾಗಲಿ ಹೋದ್ರೋಗ್ಲಿ. ಇವತ್ತಿಗೂ ನನ್ನ ಮೊಬೈಲ್ ಒಳಗೆ ಅವ್ರದ್ದು ಫೋಟೋ ವಿಡಿಯೋ ಇದೆ. ಹಾಗೇನೆ ಆಕ್ಸಿಜನ್ ಇಟ್ಟುಕೊಂಡೇ ಆಸ್ಪತ್ರೆಯಲ್ಲೇನೆ ಎಕ್ಸಾಮ್ ಬರೆದ್ರು. 2 ದಿವಸ ಆದಮೇಲೆ ಅರ್ಧ ಗಂಟೆ ಹೋಗ್ತಾರೆ ಅನ್ನೋ ವ್ಯಕ್ತಿ 2 ದಿನಗಳವರೆಗೆ ಬರೆದಾಗ ಯಾವಾಗ ಎಕ್ಸಾಮ್ ಬರೆದ್ರೋ ಮತ್ತೆ ಬದುಕಿ ಜೀವಂತರಾಗಿ ಆರಾಮಾಗಿದ್ದು, ಮುಂದಿನ ವರ್ಷನೂ ಪರೀಕ್ಷೆ ಬರೆದು 5 ವರ್ಷ ಆದಮೇಲೆ ನಾವೊಂದು ಇದನ್ನು ಕೊಡ್ತೀವಿ, ಸಿಲ್ವರ್ ಕಾಯಿನ್ ಕೊಡ್ತೀವಿ. ಆ ಕಾಯಿನನ್ನು ಮೊನ್ನೆ ನಾನು ಅವರಿಗೆ ಕೊಟ್ಟು ಬಂದೆ. ಹೀಗೆ ಇವತ್ತಿನ ವಿಜ್ಞಾನಕ್ಕೆ, ಇವತ್ತಿನ ಡಾಕ್ಟ್ರಿಗೆ ಚಾಲೆಂಜ್ ಆಗಿ ನಿಂತಹ ದಾಸರ ಮಾತುಗಳು ಅನೇಕ ಜನರಲ್ಲಿ ಕಾಣ್ತೀವಿ. ಎಷ್ಟೋ ಜನರಿಗೆ ಮಕ್ಕಳೇ ಆಗಿದ್ದಿಲ್ಲ, ಸುಮಾರು 15-20 ವರ್ಷ ಎಲ್ಲ ಟ್ರೀಟ್ಮೆಂಟು, ಸೇವಾ ಸೂತ್ರ ಮುಗೀತು. ಚೆನ್ನೈ ಒಳಗೆ ಯಾವಾಗ ಬೇಜಾರಾಗಿ ದುಃಖವನ್ನು ಕಳ್ಕೊಳ್ಳಿಕ್ಕಾಗಿ ಸೌರಭಕ್ಕೆ ಬಂದರು. ಮರು ವರ್ಷನೇ ಮಗ ಹುಟ್ಟಿದ್ದಾನೆ, ಅವನಿಗೆ ಸೌರಭ ಅಂತಲೇ ಹೆಸರಿಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ತಮಿಳುನಾಡಲ್ಲಿ ಮೈಯೆಲ್ಲ ಸುಟ್ಟು ಹೋಯಿತು ಪರೀಕ್ಷೆ ಹಿಂದಿನ ದಿವಸ. ಮರುದಿವ್ಸ ಫೋನ್ ಮಾಡ್ತಾಳೆ, ನನಗೆ ಮೈಯೆಲ್ಲ ಸುಟ್ಟಾಗಿದೆ, ಏನು ಮಾಡಲಿ. ಆಯ್ತು, ಇದೊಂದು ವರ್ಷ ಗ್ಯಾಪ್ ಮಾಡು ಅಂದರೆ ಮಾಡ್ಲಿಕ್ಕೆ ತಯಾರಿಲ್ಲ ಅವಳು. ನನಗೆ 2 ಬಟ್ಟೆ ಉಳಿದಿದೆ, ನಾ 2 ಬಟ್ಟೆಲಿ ಹೇಗಾದರೂ ಬರಿತೀನಿ, ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ತಯಾರಾದರೆ ಸಾಕು, ನನಗೆ ಪೇಪರ್ ಮುಟ್ಟೋ ಅಷ್ಟು ಕಷ್ಟ ಆಗ್ತಾ ಇದೆ. ತನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಾನು ಪರೀಕ್ಷೆ ಬಿಡೋದಿಲ್ಲ, ಅಧ್ಯಯನ ಬಿಡೋದಿಲ್ಲ ಅಂದರೆ ಇಂಥ ಹರಿದಾಸ ದಾಸಿಯರನ್ನ ಕಣ್ಣಾರೆ ಕಂಡಾಗ ಯಾರಿಗಾದರೂ ಅದರ ಬಗ್ಗೆ ಅಭಿಮಾನ, ನಿಷ್ಠೆ ಹುಟ್ಟೋದು ಸಹಜ. ದೇವರು ಅಂತಹ ಅನೇಕ ದೃಷ್ಟಾಂತಗಳನ್ನು ನೆನಪಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಾನೆ. ನಮ್ಗೆ ಎಲ್ಲಿಂದಾದ್ರೂ ಇನ್ಸ್ಪಿರೇಷನ್ ಬೇಕು ಅಂತಂದ್ರೆ ಒಂದು ಕ್ಷಣಕ್ಕೆ ಅಕ್ಕಪಕ್ಕ ನೋಡೋದು ಸ್ವಲ್ಪ ವಿಸ್ತಾರ ಮಾಡಿದ್ರೆ ಆಚಾರ್ಯ ಹೇಳ್ತಿರೋದು ಕಥೆಗಳು ಎಷ್ಟು ನಿದರ್ಶನ ಆಗುತ್ತೆ ಅಂತಂದ್ರೆ, ಆ ಉತ್ಸಾಹ ಯಾವ ಏಜ್ ಅವರಿಂದ ಬೇಕು ಅಂತ ಏನಿಲ್ಲ. ಅವ್ರ ಮೋಟಿವ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅದೇ ಹಾದಿಲಿ ನಾವು ಹೋದ್ರೂ ಸಹ ನಮ್ಗೆ ಇನ್ಸ್ಪಿರೇಷನ್ ಸಿಕ್ಕೇ ಸಿಗುತ್ತೆ ಅನ್ನೋದು ಇದ್ರದ್ದು ಸಮರಿ. ಆಚಾರ್ಯ, ಇದು ಸೌರಭದಾಸ ಸಾಹಿತ್ಯದ ಬಗ್ಗೆ ಎಷ್ಟೊತ್ತು ಮಾತಾಡ್ತಿದ್ವಿ. ಇದ್ರ ಜೊತೆಗೆ ನೀವು 60ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿದ್ದೀರಿ ಅಂತ ಒಂದು ವಿಚಾರ, ಅದ್ರ ಬಗ್ಗೆ ಹೇಳೋದಾದ್ರೆ? ಎಲ್ಲ ದೇವರ ಅನುಗ್ರಹ ಅಂತ ಅನ್ಬೇಕಷ್ಟೇ. ಇದು ಸೌರಭ ಪ್ರಾರಂಭ ಆಗೋಕ್ಕಿಂತ ಮೊದಲಿಗೆ ಹೆಚ್ಚಾನೆಚ್ಚು ಆಗಿದ್ದು. ಅವಾಗೇನು ದೇವರ ಸಂಕಲ್ಪ ಏನಿತ್ತೋ ಗೊತ್ತಿಲ್ಲ. ನಮ್ಮ ಶ್ರೀಮಠದ ಪರಂಪರೆಯಲ್ಲಿ ಬರುವಂತಹ ಎಲ್ಲ ಯತಿಗಳ ಬಗ್ಗೆನೂ ಹಾಡು ಬರೀಬೇಕು ಅಂತ ಅನಿಸ್ತು. ಯಾವಾಗಾದರೂ ಅವರ ವೃಂದಾವನಕ್ಕೆ ಹೋದಾಗೋ ಎಲ್ಲಾದರೂ ಪ್ರಸಂಗ ಬಂದಾಗ ಅವರಿಗೆ ನಮಸ್ಕಾರ ಮಾಡಬೇಕು, ಪೆನ್ ಹಿಡಿಬೇಕು. ಆ ಗುರುಗಳ ಅನುಗ್ರಹ ಅನ್ನುವ ರೀತಿಯಲ್ಲಿ ಪೆನ್ನು ಪ್ರಾರಂಭ ಮಾಡಿದರೆ ತನ್ನಷ್ಟಕ್ಕೆ ತಾನೇ ಪೂರ್ಣ ಆಗೋವರೆಗೂ ಆಗಿಬಿಡ್ತಿತ್ತು. ಅದು ಒಂದು ಡಾಟ್ ಇಲ್ಲ, ಒಂದು ಚೇಂಜ್ ಇಲ್ಲ, ಒಂದು ಅದನ್ನು ತಿದ್ದುಪಡಿ ಇಲ್ಲ. ಈ ತರಹ ಅನೇಕ ಹಾಡುಗಳಾಯಿತು. ಜೊತೆಗೆ ಏನಾದರೂ ನಮಗೆ ವಿದ್ಯಾರ್ಥಿ ಅವಸ್ಥೆ ಇದ್ದಾಗೂ ಕೂಡ
ಕೆಲವು ವಿಚಾರಗಳನ್ನು ಭಾಗವತ ಕೇಳಿದಾಗ, ಉಪನಿಷತ್ತು ಕೇಳಿದಾಗ ಆ ಸಂದರ್ಭದಲ್ಲಿ ಅದನ್ನ ಅರ್ಥವನ್ನು ಬರೆದಿಟ್ಕೊಳ್ತಾ ಇದ್ದೆ. ಅದನ್ನೇ ಒಂದು ವ್ಯವಸ್ಥಿತವಾದ ರೂಪದಲ್ಲಿ, ಕೆಲವೊಮ್ಮೆ ಲೇಖನ ರೂಪದಲ್ಲೂ ಆಗಿದೆ, ಕೆಲವು ಮುಖ್ಯವಾಗಿ ಅದನ್ನು ಪದ್ಯದ ರೂಪದಲ್ಲೂ ಆಗಿದೆ. ಹೀಗೆ ಯಾವಾಗಲೇ ಏನೇ ವಿಷಯಗಳನ್ನು ಕೇಳಿದರೆ ಹೇಳಿದರೆ ಬರೆಯೋ ಒಂದು ಹುಚ್ಚೋ ಸಂಸ್ಕಾರ ಇರೋದಕ್ಕಾಗಿ ಅದು ಮುಂದೆ ಪುಸ್ತಕದ ರೂಪದಲ್ಲಿ ಬಂತು. ನಮ್ಮ ಹನುಮಸಾಗರದೊಳಗೆ ಸತ್ಯ ಪ್ರಮೋದ ತೀರ್ಥರ ಮಾಸಾಮರಾಧನೆ ಆಗೋ ಪ್ರಸಂಗ ಬಂತು. ಆವಾಗ 14ನೇ ಮಾಸಾಮರಾಧನೆ. ಆ ಸಂದರ್ಭದಲ್ಲಿ ಏನಾದರೂ ಆಗಲಿ 14 ಪುಸ್ತಕ ತರಬೇಕು ಅಂತ ಪ್ರಯತ್ನ ಮಾಡಿದೆ. ಗುರುಗಳ ಇಚ್ಛೆ, ದೇವರ ಇಚ್ಛೆ ಇತ್ತು. ಹೀಗಾಗಿ ಅದು ಹಾಗೆ ಬರ್ತಾ ಬರ್ತಾ ನನಗೇ ಗೊತ್ತಿಲ್ಲದಂತೆ ಪುಸ್ತಕಗಳು ಎಷ್ಟೋ ಆಗಿದೆ. ಇನ್ನು ಕೆಲವು ಮುದ್ರಣ ಆಗದೆ ಹಾಗೆ ಇವೆ. ಎಂದ ವರ್ಣಾಭಿಮಾನಿಗಳಿಗೆ ಮನಸ್ಸು ಬರುತ್ತೋ ದೇವರ ಅವತ್ತು ಹೊರಗೆ ಬರ್ಬೋದು. ಆಚಾರ್ಯ ಹೇಳ್ತಿರೋದು ನಮಗೂ ಒಂದು ಕೀ ಇನ್ಸ್ಪಿರೇಷನ್. ಎಫರ್ಟ್ಸ್ನ ಯಾವಾಗಲೂ ದೇವರು ಮ್ಯಾಟರ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ಪ್ರಾಮಾಣಿಕವಾದಂಥ ಪ್ರಯತ್ನ ಇತ್ತು ಅಂತಂದರೆ ರಿಸಲ್ಟ್ ಸ್ವಲ್ಪ ತಡ ಆದ್ರೂ ಡೆಫಿನೆಟಾಗಿ ಸಿಕ್ಕೇ ಸಿಗುತ್ತೆ ಅನ್ನೋದು ಆಚಾರ ಅಭಿಪ್ರಾಯ. ಆಚಾರ, ಒಂದು ಮೇಜರ್ಲಿ ಈ ಸಮಾಜದ ಒಂದು ಕ್ವೆಶನ್ ಏನು ಅಂತಂದರೆ, ಈ ವ್ಯಾಸ ಸಾಹಿತ್ಯಕ್ಕೂ ದಾಸ ಸಾಹಿತ್ಯಕ್ಕೂ ಜೆಂಡರ್ ಡಿಫ್ರೆನ್ಸಿಯೇಷನ್ ಇದೆಯಾ ಅಂತ. ಅಂದರೆ ಪುರುಷರು ವ್ಯಾಸ ಸಾಹಿತ್ಯ ಜಾಸ್ತಿ ಓದ್ತಾರೆ, ಹೆಣ್ಮಕ್ಳಿಗೋಸ್ಕರ ದಾಸ ಸಾಹಿತ್ಯ, ಅದಕ್ಕೋಸ್ಕರ ನೀವೇನಾದರೂ ಸೌರಭ ದಾಸ ಸಾಹಿತ್ಯದ ಕಡೆ ಹೆಣ್ಮಕ್ಳು ಜಾಸ್ತಿ ಒಲ್ವಾ ಅಂತ. ನನ್ನ ವೈಯಕ್ತಿಕ ಅಭಿಪ್ರಾಯ, ಆ ತರಹದ ಭೇದ ಇಲ್ಲ. ಅವಶ್ಯವಾಗಿ ಪ್ರತಿಯೊಬ್ಬರೂ, ಪುರುಷರು ಸ್ತ್ರೀಯರು ಎಲ್ಲರೂ ಕೂಡ ದಾಸ ಸಾಹಿತ್ಯ ಓದಲೇಬೇಕಾದದ್ದು ಕರ್ತವ್ಯ. ಆ ಥರ ಬಂದಿರೋದಕ್ಕೆ ಕಾರಣ, ವ್ಯಾಸ ಸಾಹಿತ್ಯ ಸ್ವಲ್ಪ ಶ್ರಮ ಹೆಚ್ಚು ಹಾಕಬೇಕು, ಶಾಸ್ತ್ರೀಯವಾದ ಚರ್ಚೆ ಆಗಬೇಕು, ತರ್ಕ ವ್ಯಾಕರಣಗಳಾಗಬೇಕು, ಅದಕ್ಕೆ ನಿಯಮಗಳು ಬಹಳ ಉಂಟು. ಅಷ್ಟೆಲ್ಲ ನಿಯಮಗಳನ್ನು ಹೆಣ್ಣು ಮಕ್ಕಳಿಗೆ ಪರಿಪಾಲನೆ ಮಾಡುವ ಶ್ರಮ ಬೇಡ. ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಇರಬೇಕಾದದ್ದು ಮನೆಯಲ್ಲಿರುವಂತಹ ಅತ್ತೆ, ಮಾವ, ಗಂಡ, ಮಕ್ಕಳು, ಅವರಿಗೆ ಆಹಾರದ ಪೂರೈಕೆಯನ್ನು ಮಾಡಬೇಕಾದದ್ದು ಕರ್ತವ್ಯ. ಆ ದೃಷ್ಟಿಯಿಂದ ಪುರುಷರಿಗೆ ಅವಕಾಶ ಕೊಟ್ಟದ್ದುಂಟು. ಎಷ್ಟೋ ಜನ ಪುರುಷರು ಅದರ ಲಾಭ ಪಡ್ಕೊಂಡಾರೆ. ಆದರೆ ದಾಸ ಸಾಹಿತ್ಯ ಅನ್ನೋದು ಸ್ತ್ರೀಯರಿಗೆ ಮಾತ್ರ ಅಂತ ಇರೋದು ತಪ್ಪು ಕಲ್ಪನೆಯೇ ಹೊರತು ನಿಜವಾಗೂ ಎಲ್ಲರೂ ಮಾಡಬೇಕಾದ್ದು. ನಮ್ಮ ಸೌರಭ ವಿದ್ಯಾಲಯದೊಳಗೂ 1000 ಜನ ಪುರುಷರೇ ಇದ್ದಾರೆ. ಇನ್ನೂ ಎಷ್ಟೋ ಜನ ಪುರುಷರಿಗೆ ಇದು ಗೊತ್ತಾಗಿಲ್ಲ. ಅವಶ್ಯವಾಗಿ ಅವರಿಗೂ ಗೊತ್ತಾದರೆ, ದೇವರು ಅವರಿಗೊಂದು ಪ್ರೇರಣೆ ಮಾಡಿದರೆ ಎಲ್ಲ ಪುರುಷರು ಇದರಲ್ಲಿ ಬರೋದಕ್ಕೆ ಸಾಧ್ಯ. ಬರಲಿ ಅಂತಲೇ ನಮ್ಮ ಪ್ರಯತ್ನ ಇದೆ. ಎಲ್ಲರಿಗೂ ಇದು ಉಪಯೋಗ ಆಗುವಂಥದ್ದೇ. ವ್ಯಾಸ ಸಾಹಿತ್ಯಕ್ಕೂ ದಾಸ ಸಾಹಿತ್ಯಕ್ಕೂ ಜೆಂಡರ್ ಭೇದ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ರೆ ಆಚಾರ್ಯ. ಜೊತೆಗೆ ದಾಸ ಸಾಹಿತ್ಯದ ಬಗ್ಗೆ ಇನ್ನೊಂದು ಮಾತು ಏನಂತಂದ್ರೆ, ಯಾವುದೇ ಮನುಷ್ಯ ತುಂಬಾ ಕುಗ್ಗಿ ಹೋಗ್ಬಿಟ್ಟಿದ್ರೆ ಭಗವದ್ಗೀತೆ ಓದ್ರಿ, ಆ ರೀತಿ ಬೇರೆ ಗ್ರಂಥಗಳೆಲ್ಲ ಓದ್ಬೇಕು ಅಂತಾರೆ. ಆದ್ರೆ ದಾಸ ಸಾಹಿತ್ಯ ನಿಜವಾಗ್ಲೂ ಮನ್ಸಿಗೆ ನಾಟತ್ತೆ. ದಾಸರು ಅಷ್ಟು ಈಸಿಯಾಗಿ ಬರೀತಾರೆ ಅಂತ. ಸಾಮಾನ್ಯವಾಗಿ ಎಲ್ಲಾ ದಾಸರು ಕೂಡ ತಾಯಿಯ ಸ್ಥಾನದಲ್ಲಿ ಇದ್ದವರು. ವ್ಯಾಸ ಸಾಹಿತ್ಯ ತಂದೆಯ ಸ್ಥಾನದಲ್ಲಿ ಇರೋದು. ಸ್ವಲ್ಪ ತಂದೆ ಏನಂದ್ರೆ ಸ್ಟ್ರಿಕ್ಟ್ ಆಗಿರೋದು. ಅದಕ್ಕಾಗಿ ನಮ್ಮ ಭಾಷೆ ಮಾತೃಭಾಷೆ ಅಂತಾರೆ, ಪಿತೃಭಾಷೆ ಅನ್ನಲ್ಲ. ಪಿತೃನು ತಂದೆನೂ ಅದೇ ಭಾಷೆ ಮಾತಾಡ್ತಾನೆ, ತಾಯಿನೂ ಅದೇ ಭಾಷೆ ಮಾತಾಡ್ತಾಳೆ. ಹೀಗಾಗಿ ಆದರೂ ಮಾತೃಭಾಷೆ ಅನ್ನೋದಕ್ಕೆ ಕಾರಣ ನಮ್ಮ ಮಟ್ಟಕ್ಕೆ ಇಳಿತಾರೆ ಅನ್ನೋದಕ್ಕಾಗಿ. ಗೀತೆ ಆಗಲಿ, ಭಾಗವತ ಆಗಲಿ, ಇದು ಸಂಸ್ಕೃತದ ಭಾಷೆಯಲ್ಲಿ ಇರೋದು. ನಮ್ಮ ಆಡು ಭಾಷೆಯಲ್ಲಿ, ನಮ್ಮ ಮಾತೃಭಾಷೆಯಲ್ಲಿ ದಾಸ ಸಾಹಿತ್ಯ ಇರೋದಕ್ಕಾಗಿ ಆ ದಾಸ ಸಾಹಿತ್ಯ ಬೇಗನೆ ಮನಸ್ಸಿಗೆ ಮುಟ್ಟುತ್ತೆ. ದಾಸರು ಆಡುವ, ಅವರಿನ ಪ್ರತ್ಯೇಕ ಹಾಡು ಬರಿಬೇಕಾಗಿಲ್ಲ. ಈಗ ಪುರಂದರದಾಸರು 4,75,000 ಹಾಡುಗಳನ್ನು ಬರೆದಿದ್ದಾರೆ ಅಂತ ಕೇಳ್ತೀವಿ. ಅಷ್ಟು ಹಾಡುಗಳನ್ನ ಒಂದು ಹೀಗೆ ಕೂತ್ಕೊಂಡು ಪೆನ್ನು ನೋಡ್ಬೇಕು ತೊಗೊಂಡು ಬರ್ಲಿಕ್ಕೆ ಆಗತ್ತಾ? ಕೂತ್ರೆ, ನಿಂತ್ರೆ, ಎದ್ರೆ ಆಡ್ತಾ ಇದ್ರು, ನೋಡ್ತಾ ಇದ್ರು, ನುಡಿತಾ ಇದ್ರು. ಆ ತರಹದ ನುಡಿಯುವ ಎಲ್ಲಾ ನುಡಿಗಳು ಕೂಡ ಅದು ಹಾಡಿನ ರೂಪದಲ್ಲಿ ಆಗಿದ್ದು. ಆ ಕಾರಣಕ್ಕಾಗಿ ಪ್ರತಿಯೊಂದು ಶಬ್ದಗಳು, ಪ್ರತಿಯೊಂದು ವಾಕ್ಯಗಳು, ಒಂದು ಅವರು ತಪಸ್ವಿಗಳಿದ್ದಾರೆ, ಅದಕ್ಕಾಗಿ ಅವರ ಶಬ್ದದಲ್ಲೂ ಶಕ್ತಿ ಇದೆ. ಎರಡನೆಯದಾಗಿ ಅಂತಃಕರಣ ಇದೆ, ಕಳಕಳಿ ಇದೆ. ಯಾರಿಗೆ ನಮ್ಮ ಬಗ್ಗೆ ಬಹಳ ಕಳಕಳಿ ಇರ್ತದೆ, ಅವರು ಒಂದೇ ಶಬ್ದ ಹೇಳಿದ್ರು ಕೂಡ ನಮಗೆ ಉಪಯೋಗ ಆಗುತ್ತೆ. ಯಾರು ನಮ್ಮ ಬಗ್ಗೆ ಪ್ರೀತಿ ಇಲ್ಲ, ಅವರು 100 ಶಬ್ದ ಹೇಳಿದ್ರು ಉಪಯೋಗ ಆಗಲ್ಲ. ಆ ಕಾರಣಕ್ಕಾಗಿ ದಾಸರಿಗೆ ನಮ್ಮ ಬಗ್ಗೆ ತುಂಬಾ ಕಳಕಳಿ ಇರೋದಕ್ಕಾಗಿ ಅವರ ಎಲ್ಲಾ ಮಾತುಗಳು ಮನಸ್ಸು ಮುಟ್ಟುತ್ತೆ. ಭಾಷೆ, ಭಾವ ಎರಡು ಹತ್ತಿರ ಇರೋದಕ್ಕಾಗಿ ಬೇಗ ಅದು ಪರಿಣಾಮ ಆಗ್ತದೆ. ದಾಸ ಸಾಹಿತ್ಯ ನಾವು ಹಾಡುಗಳು ಬಹಳ ಕೇಳ್ತಿರಬೇಕಾದ್ರೆ ಅದು ಒಂದು ಕಾಲಮಟ್ಟಕ್ಕೆ ಅಥವಾ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಅಥವಾ ಸಂಜೆಗೆ ಅದಕ್ಕೆ ಮಾತ್ರ ಸೀಮಿತ ಇದೆಯಾ, ಅಥವಾ ಯಾವ ಕಾಲ ಟೈಮಲ್ಲೂ ದಾಸ ಸಾಹಿತ್ಯನ ಉಪಯೋಗಿಸ್ಕೋಬೋದು, ಅದು ಹಾಡ್ಬೋದಾ ಅಂತ?
ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರೆದೆ ನೆಲೆಯುವಾಗ ಹಯ ಪಲ್ಲಕ್ಕಿ ಗಜವೇರಿ ಮರೆಯುವಾಗ ದಾಸರು ತಿಳಿಸಿಕೊಡ್ತಾರೆ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿಯವರೆಗೆ ಅಷ್ಟೇ ಅಲ್ಲ, ವಾದಿರಾಜರಂತೂ ಹೇಳ್ತಾರೆ, ಜಾವಕ್ಕೆ ಎದ್ದು ಅಕಸ್ಮಾತ್ ರಾತ್ರಿ 10ಕ್ಕೆ ಮಲಗಿರ್ತೀರ, ರಾತ್ರಿ ಯಾವಾಗೋ 2 ಗಂಟೆಗೆ ಎಚ್ಚರ ಆಯಿತು ಅಂತಾದರೆ ಅವಶ್ಯವಾಗಿ ನಾರಾಯಣ ಗೋವಿಂದ ರಾಮ ಕೃಷ್ಣ ಅಂತ ರಾತ್ರಿ 2ಕ್ಕೂ ಕೂಡ ಹೇಳಿ, ಏನು ತಪ್ಪಿಲ್ಲ. ಎಲ್ಲಿಯವರೆಗೆ ನಮ್ಮಲ್ಲಿ ಉಸಿರಾಟ ನಡೀತಾ ಇರುತ್ತೋ ಅಲ್ಲಿಯವರೆಗೂ ಕೂಡ ನಮಗೆ ಭಗವಂತನ ನಾಮಸ್ಮರಣೆಯನ್ನ ಮಾಡೋದಕ್ಕೆ ಅವಕಾಶ ಇದೆ. ಅದಕ್ಕೆ ಯಾವ ತರಹದ ಕಡ್ಡಾಯ, ಯಾವುದೇ ತರಹದ ಬಂಧನ ಯಾವುದೂ ಇಲ್ಲ. ಪ್ರತಿ ಕ್ಷಣದಲ್ಲೂ ಭಗವಂತನ ನಾಮಸ್ಮರಣೆ ಮಾಡಬೇಕು. ಆದರೆ ಕೆಲವು ವಿಶಿಷ್ಟವಾದ ಹಾಡುಗಳು, ಈಗ ಬೆಳಗ್ಗೆ ಎದ್ದು ಕೂಡಲೇ ಗಜೇಂದ್ರ ಮೋಕ್ಷ ಆಗಲಿ ಅಥವಾ ಬೆಳಗ್ಗೆ ತಿಳಿಸುವಂತಹ ಅನೇಕ ಪ್ರಾತಃ ವಿಧಿಗಳಾಗಲಿ ಅವುಗಳನ್ನು ಆ ಸಂದರ್ಭದಲ್ಲಿ ಹೇಳೋದು, ರಾತ್ರಿಯ ಸಂದರ್ಭದಲ್ಲಿ ಹೇಳಬೇಕಾದಾಗ ಲಯಚಿಂತನ ಇತ್ಯಾದಿಗಳನ್ನು, ಮತ್ತು ಜಾಗರಣೆ ಮಾಡಬೇಕಾದಾಗ ಆ ಸಂದರ್ಭದಲ್ಲಿ ಹರಿವಾಣ ಸೇವೆಗಳನ್ನು, ಹೀಗೆ ಕೆಲವು ಹಾಡುಗಳನ್ನು ಕೆಲವು ಸಮಯ ಅಂತ ಸೀಮಿತಗೊಳಿಸಿದ್ದು ಉಂಟು. ಆದರೆ ದೇವರ ನಾಮಸ್ಮರಣೆಗೆ ಮಾತ್ರ ಎಲ್ಲ ಸಮಯಕ್ಕೂ ಕೂಡ ಅವಶ್ಯವಾಗಿ ಮಾಡಲಿಕ್ಕೆ ಉಂಟು. ಈಗ ಒಂದು ಸೆಟ್ ಆಫ್ ಜನಕ್ಕೆ ಒಂದು ಅಭಿಪ್ರಾಯ ಇದೆ, ಈ ಭಕ್ತಿ ಅನ್ನೋದು ಹಳೆ ವಿಚಾರ, ನಮ್ಮ ತಂದೆ ತಾಯಿಗಳ ವಿಚಾರ, ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ನನಗೆ ಬರಬೇಕು ಅಂದರೆ, ಎಸ್ಪೆಷಲಿ ಇವಾಗ ಈಗಿನ ಜನ್ರೇಷನ್ ಹೇಗೆ ಅಂದರೆ ನಾವೆಲ್ಸ್ ಓದಿರೋ ಆಗಿರಲಿ ಅಥವಾ ವ್ಯಾಸ ಸಾಹಿತ್ಯದ ಕಡೆನೂ ಹೋಗೋದು ಬೇಡ, ಈ ಕಡೆ ದಾಸ ಸಾಹಿತ್ಯದ ಕಡೆ ಹೋಗೋದು ಬೇಡ, ಇದರ ಸಮರಿ ಹೇಗೆ ಅಥವಾ ಈ ಕಡೆ ನಾನು ಶುರು ಹೇಗೆ ಮಾಡ್ಬೋದು ಅಂತ. ನೀವು ಹೇಳ್ದಂಗೆ ದಾಸರು ನಿಂತಲ್ಲಿ ಕೂತಲ್ಲಿ ಹಾಡು ಬರೆದ್ರು, ಆದರೆ ಅದ್ರ ಅವ್ರ ಅಭಿಪ್ರಾಯ, ನಾನು ಯಾಕೆ ಅದೇ ರೀತಿ ಫಾಲೋ ಮಾಡಬೇಕು ಅಥವಾ ನನಗೆ ಆ ಭಾವನೆ ಹೇಗೆ ಬರಬೇಕು ಅಂತ. ನಾನು ಯಾಕೆ ಮಾಡಬೇಕು ಅನ್ನೋದಾದರೆ, ನನಗೆ ಸುಖ ಬೇಕು, ನೆಮ್ಮದಿ ಬೇಕು, ಪುಣ್ಯ ಬೇಕು ಅಂದರೆ ನಾನು ಮಾಡಬೇಕು. ಹೀಗಾಗಿ ಮುಂದಿನ ಗುರಿ ನೀನು ಏನು ಇಟ್ಕೊಂಡಿದ್ದೀಯೋ ಅದಕ್ಕೆ ತಕ್ಕ ಹಾಗೆ, ನನಗೆ ಡಾಕ್ಟ್ರ್ ಆಗಬೇಕು ಅಂತ ಇಚ್ಛಾ ಇದೆ, ಇಂಜಿನಿಯರ್ ಆಗಬೇಕು ಅಂತ ಇಚ್ಛಾ ಇದೆ, ಅದನ್ನು ಓದಬೇಕು. ಯಾಕೆ ಅಂದರೆ ಓದಿ ಇಲ್ಲದೆ ಇದ್ದರೆ ನಿನಗೆ ಆ ಗುರಿ ಮುಟ್ಟೋದಕ್ಕೆ ಆಗೋದೇ ಇಲ್ಲ. ಹಾಗೆ ನನಗೆ ಸುಖ ಬೇಕು, ನೆಮ್ಮದಿ ಬೇಕು, ಶಾಂತಿ ಬೇಕು, ಅದು ನಾ ಯಾಕೆ ಭಕ್ತಿ ಮಾಡಲಿ, ನಾ ಯಾಕೆ ದೇವ್ರ ಹತ್ರ ಹೋಗಲಿ. ಕೆಲವೊಮ್ಮೆ ಭಕ್ತಿ ನಾ ಯಾಕೆ ಮಾಡಲಿ ಅಂತ ಹೇಳ್ತೀಯ, ಆದರೆ ಗೊತ್ತಿಲ್ಲದೆ ನಿನ್ನೊಳಗೆ ಅದು ನಡೀತಾ ಇರುತ್ತದೆ. ಭಕ್ತಿ ಅನ್ನೋ ಶಬ್ದದ ಅರ್ಥವೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಭಕ್ತಿ ಅಂದರೆ ದೇವ್ರ ಮುಂದೆ ಹೋಗಿ ಕೈ ಮುಗಿದುಕೊಂಡು ಅಲ್ಲೇನೋ ಸ್ನಾನ ಮಾಡಿ ಗಲ್ಗಲ್, ಇದೇ ಭಕ್ತಿ ಅಂತಲ್ಲ. ನನ್ನ ಹಿಂದೆ ಒಂದು ಶಕ್ತಿ ಇದೆ, ಅದು ನನ್ನನ್ನು ಆಟ ಆಡಿಸ್ತಾ ಇದೆ, ಇಷ್ಟು ತಿಳಿಯೋದೇನಿದೆ, ಇದೇ ಭಕ್ತಿ. ಯಾರು ಅದನ್ನು ತಿಳಿದು ಅದು ಯಾರು ಏನು ಅಂತ ಪ್ರೇರಣೆಯನ್ನು ಪಡೆದು ಆ ದಾರಿಯಲ್ಲಿ ಹೋಗ್ತಾರೆ ಅವರು ಭಕ್ತರನಿಸ್ಕೊಳ್ತಾರೆ. ಅದನ್ನು ತಿಳಿಯದೇ ಇದ್ದವರು ಅಭಕ್ತರಾಗ್ತಾರೆ. ಇಷ್ಟೇ ಹೊರತು ಎಲ್ಲರೊಳಗೂ ಆ ಭಕ್ತಿ ಸುಪ್ತವಾಗಿ ಇದೆ. ನನಗೆ ಇಂತಹ ದೊಡ್ಡ ದೇಹ ಕೊಟ್ಟಾನೆ, ಕಿಡ್ನಿ, ಹಾರ್ಟು, ಒಂದೊಂದನ್ನು ವಿಚಾರ ಮಾಡಿದರೆ ಎಷ್ಟು ಲಕ್ಷ ಬೆಲೆ, ಕೋಟಿ ಬೆಲೆ ಕೊಡುವಂತಹ ಈ ದೇಹ ಕೊಟ್ಟ ದೇವರ ಉಪಕಾರ ಸ್ಮರಣೆ ಮಾಡದೇ ಇದ್ದರೆ ಮತ್ತು ನಾವು ಎಷ್ಟು ಕೃತಜ್ಞರಾಗ್ತೇವೆ. ಇದನ್ನು ನೆನೆಸ್ತಾ ಹೋದರೆ ಎಂತಹ ನಾಸ್ತಿಕ, ಎಂತಹ ಯುವಕ ಯುವತಿ ಆಗ ದೇವರ ಉಪಕಾರ ಸ್ಮರಣೆ ಮಾಡಲಿಕ್ಕೆ ಸಾಧ್ಯ. ದೇವರು ಎಲ್ಲರಿಗೂ ಒಂದೇ ಟೈಮಿಗೆ ಕೊಡಲ್ಲ, ಕೆಲವೊಮ್ಮೆ ಪೆಟ್ಟು ಕೊಡ್ತಾನೆ. ಪೆಟ್ಟು ಬಿದ್ದಾಗ ಕೆಲವೊಬ್ಬರು ದಾರಿಗೆ ಬರ್ತಾರೆ. ಆಚಾರ್ಯ, ನಿಮ್ಮಂತ ಜ್ಞಾನಿಗಳು ಜ್ಞಾನದ ಬಗ್ಗೆ ಅಥವಾ ಭಕ್ತಿಗಳ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಇದು ನನ್ನ ವೈಯಕ್ತಿಕವಾದಂತ ಒಂದು ಪ್ರಶ್ನೆ. ನಿಮ್ಮಲ್ಲಿ ಜ್ಞಾನ ಸಾಗರ ಬಹಳ ದೊಡ್ಡದು, ಆದರೆ ಕಿಂಚಿತ್ತು ಭಕ್ತಿ ಮಾಡೋರು ನಾವಾದ್ರೆ ಭಕ್ತಿ ಹೆಚ್ಚೋ ಅಥವಾ ಜ್ಞಾನ ಹೆಚ್ಚೋ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅಥವಾ ನಿಮ್ಮ ಇಷ್ಟು ಜ್ಞಾನ ನಮ್ಗೆ ಸಿಗಕ್ ಚಾನ್ಸ್ ಇಲ್ಲ ಅಂತ ಗೊತ್ತಾದ್ಮೇಲೂ ಸಹ ಭಕ್ತಿ ಹೇಗೆ ವಿಸ್ತಾರ ಮಾಡ್ಬೋದು ಅಂತ. ಮೊದಲನೇದ್ದು, ನಮಗೆ ಜ್ಞಾನ ಸಾಗರ ಇದೆ ಅಂತ ಏನು ತಿಳ್ಕೊಂಡಿಲ್ಲ, ಅದೇನು ತಿಳ್ಕೊಳ್ಳೋ ಕಾರಣ ಇಲ್ಲ. ನಾವು ಕೂಡ ಸಿಂಧು ಒಳಗಿನ ಒಂದು ಬಿಂದು ಅಷ್ಟೆ. ಜ್ಞಾನ ಬೇಕಾದಂಥ ದೊಡ್ಡ ಸಮುದ್ರ ಅದು. ಯಾವ ವ್ಯಕ್ತಿ ಜ್ಞಾನ ಪಡೀತಾ ಹೋಗ್ತಾನೆ ಆಗ ಅವನಿಗೆ ಜ್ಞಾನದ ಆಳ ಅರ್ಥ ಆಗ್ತಾ ಹೋಗುತ್ತೆ. ಒಂದು ಸುಭಾಷಿತದ ಮಾತು ಉಂಟು, ಯದಾ ಕಿಂಚಿಜ್ಞೋಹಂ ಬುಧಜನ ಸಕಾಶಾದಪಗತಃ. ನಾನು ಬಹಳ ಬುದ್ಧಿವಂತ, ನಾನು ಬಹಳ ತಿಳಿದವ ಅಂತ ಅನ್ಕೊಂಡಿರ್ತೀನಿ ಎಲ್ಲಿವರೆಗೆ? ಜ್ಞಾನಿಗಳ ಹತ್ರ ಹೋಗೋವರೆಗೆ. ಯಾವಾಗ ಜ್ಞಾನಿಗಳನ್ನು ನೋಡ್ತೇನೆ ನಾ ಎಷ್ಟು ದಡ್ಡಿದ್ದೇನಲ್ಲ ಅಂತ ಆಗ ಅರ್ಥ ಆಗತ್ತೆ. ಪುಸ್ತಕ ಓದೋದಕ್ಕಿಂತ ಮೊದಲಿಗೆ ನನಗೆ ಎಲ್ಲಾನು ಗೊತ್ತೇ ಇದೆ ಅನ್ನಿಸ್ತದೆ. ಪುಸ್ತಕ ಓದ್ತಾ ಇರೋ ಹಾಗೆ ನನಗೆ ಗೊತ್ತಿಲ್ಲದ ವಿಷಯಗಳು ಎಷ್ಟಿದೆಯಲ್ಲ ಅಂತ ಅನ್ನಿಸ್ತದೆ. ಅದಕ್ಕಾಗೇನೆ ದೇಶನೂ ತಿರುಗಾಡಬೇಕು, ಕೋಶನೂ ಓದಬೇಕು. ಆಗಲೇ ಮನುಷ್ಯನಿಗೆ
ಅಹಂಕಾರ ಇಳೀತದೆ. ಆ ದೃಷ್ಟಿಯಿಂದ ಅವಶ್ಯವಾಗಿ ಪ್ರತಿಯೊಬ್ಬರೂ ಇದರ ಬಗ್ಗೆ ಸಿದ್ಧರಾಗಬೇಕು. ಭಕ್ತಿ ಜ್ಞಾನ ಇದು ಮುಖ್ಯ ಅದು ಮುಖ್ಯನೋ ಅಂತ ವಿಚಾರ ಮಾಡಬೇಡಿ. ಜ್ಞಾನ ಮುಖ್ಯ ಅನ್ನೋದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಆದರೆ ಭಕ್ತಿಯನ್ನು ಗಟ್ಟಿ ಮಾಡೋದು ಜ್ಞಾನ, ಜ್ಞಾನ ಪಡೆಯೋದಕ್ಕೆ ದಾರಿ ಸಿಗೋದು ಭಕ್ತಿ. ನಿಮಗೆ ಗುರುಗಳ ಬಗ್ಗೆ ದೇವರ ಬಗ್ಗೆ ಪ್ರೀತಿ ಇದ್ದರೆ ಜ್ಞಾನ ಪಡೆಯೋದಕ್ಕೆ ತಯಾರಾಗ್ತೀರಿ. ಪ್ರೀತಿನೇ ಭಕ್ತಿ ಅಂತ ಕರೆಸ್ಕೊಳ್ಳೋದು. ನಿಮಗೆ ದೇವರ ಬಗ್ಗೆ ಗುರುಗಳ ಬಗ್ಗೆ ಪ್ರೀತಿನೇ ಇಲ್ಲ ಅಂದರೆ ಜ್ಞಾನ ಪಡೆಯೋದಕ್ಕೆ ಆಗಲ್ಲ. ಜ್ಞಾನ ಪಡೆದರೆ ಆ ಭಕ್ತಿ ಒಳಗೆ ಏನೇನು ಕಲಬರಿಕೆ ಇದೆ, ಏನೇನು ಮಿಕ್ಸ್ ಆಗಿದೆ ಅದನ್ನು ತೆಗೀಲಿಕ್ಕೆ ಗೊತ್ತಾಗತ್ತೆ. ಸೊ ಅವೆರಡೂ ಕೂಡ ಎರಡು ಕಣ್ಣುಗಳು. ಎರಡೂ ಕಣ್ಣು ಸರಿಯಾಗಿದ್ದನೇ ನಮಗೆ ಜಗತ್ತು ಕಾಣೋದು. ಹಾಗೆ ಜ್ಞಾನ ಭಕ್ತಿಗಳ ಜೋಡಣೆ ಸರಿಯಾದಾಗಲೇ ದೇವರು ಕಾಣೋದು. ದೇವರ ಬಗ್ಗೆ ಒಂದು ಒಳ್ಳೆ ಐಡಿಯಾ ಕೊಟ್ರಿ ಆಚಾರ್ಯ. ಇಂದಿನ ಯುವಕರಿಗೆ ಇನ್ನೊಂದು ಪ್ರಶ್ನೆ ಅಂದ್ರೆ ಆಚಾರ್ಯ, ನಾ ಮಾಡುವ ಕೆಲಸಕ್ಕೆ ಒಂದು ರಿಸಲ್ಟ್ ಬಂತು ಅಂತಂದ್ರೆ ಅದ್ರ ಮೇಲೆ ನಂಬಿಕೆ ಬರುವಂಥದ್ದು ಜಾಸ್ತಿ. ಈಗ ದಾಸರು ದೇವ್ರ ಬಗ್ಗೆ ಅಷ್ಟೊಂದು ಹೇಳ್ತಿರ್ಬೇಕಾದ್ರೆ ಅವ್ರಿಗೆ ಪುಣ್ಯ ಸಾಧನೆ ಆಗಿದೆ, ಅದರಿಂದ ಅವ್ರು ಹಾಡು ಬರೀತಾರೆ, ಅವ್ರಿಗೆ ದೇವ್ರ ದರ್ಶನ ಆಗಿರುತ್ತೆ ಆ ರೀತಿಯಿಂದ ಅಂತ. ಈಗ ನನಗೆ ದೇವ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಬೇಕಂತ ಉತ್ಸಾಹ, ಆದ್ರೆ ನನ್ನ ಸಾಧನೆಗೆ ದೇವ್ರು ನನಗೆ ನಾಳೆ ಫಲ ಕೊಡ್ತಾನೋ ನಾಡಿದ್ ಕೊಡ್ತಾನೋ ನನಗೆ ಗೊತ್ತಿಲ್ಲ. ಆದ್ರೆ ಆ ಫಲ ಅಪೇಕ್ಷೆ ಮಾಡ್ಕೊಂಡು ಅಥವಾ ದಾಸರು ಹೇಳಿದ ಹಾಡು ಕೇಳ್ಕೊಂಡು ಹೋದ್ರೆ ದೇವ್ರು ನನ್ನ ಕಡೆ ಯಾವಾಗ ಮುಖ ಮಾಡ್ತಾನೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಒಂದು ನಾನು ಹೇಳೋದು, ಫಲ ನಾಳೆ ಸಿಗತ್ತೋ ನಾಳೆ ಸಿಗತ್ತೋ ಅಂತ ಫಲದ ಆಶೆ ಇಟ್ಕೊಂಡು ಹೊರಟರೆ ದೇವ್ರು ಸಿಗೋದೇ ಇಲ್ಲ. ದೇವರನ್ನ ಪಡೆಯೋದಕ್ಕೆ ನೀವು ಮಾಡಬೇಕಾದ ಪ್ರಯತ್ನ ನಾಳೆ ನಾಡಿದನೇ ವಿಚಾರ ಮಾಡಬೇಡಿ, ನಿನ್ನೆ ಮೊನ್ನೆ ವಿಚಾರ ಮಾಡಿ. ಕೆಲವೇ ವರ್ಷಗಳ ಹಿಂದೆ ಕರೋನಾ ಇಡೀ ಜಗತ್ತನ್ನೇ ಅಲ್ಲಾಡಿಸ್ಬಿಡ್ತು. ಆ ಸಂದರ್ಭದಲ್ಲಿ ಎಂತೆಂತಹ ಶ್ರೀಮಂತರು, ಎಂತೆಂಥ ಬಲಿಷ್ಠರು, ಎಂತೆಂಥ ಡಾಕ್ಟರ್ಸೇ ಕೃಷ್ಣಾರ್ಪಣ ಆದರು. ನಾನು ಹೆಂಗೆ ಉಳಿದೆ? ಆಮೇಲೇನೋ ವ್ಯಾಕ್ಸಿನ್ ಬಂತು ನಿಜ, ಬರೋದಕ್ಕಿಂತ ಮೊದಲಿಗೂ ಹೋದವ್ರು ಎಷ್ಟು ಜನ, ಬಂದ ಮೇಲೂ ಸಿಗದೆ ಹೋದವ್ರು ಎಷ್ಟು ಜನ. ಇಷ್ಟೆಲ್ಲ ಪ್ರಸಂಗದಲ್ಲೂ ನಾನು ಉಳಿದಿದ್ದೇನೆ ಅಂದರೆ ಮತ್ತು ದೇವರು ನನಗೆ ಉಪಕಾರ ಮಾಡಿದ್ದಾನಲ್ಲ. ಎಲ್ಲರ ಮನೆಯಲ್ಲೂ ಗ್ಯಾಸ್ ಇದೆ, ಎಲ್ಲರ ಮನೆಯಲ್ಲೂ ಕರೆಂಟ್ ಇದೆ. ಇವತ್ತು ಸಾಕಷ್ಟು ಜನ ಕರೆಂಟ್ ಶಾಕ್ ಹೊಡ್ಕೊಂಡು ಹೋದವರಿದ್ದಾರೆ, ಗ್ಯಾಸ್ನಲ್ಲಿ ಬರ್ಸ್ಟ್ ಆದವರಿದ್ದಾರೆ, ದೀಪ ಹಚ್ಚೋದಕ್ಕೂ ಸುಟ್ಕೊಂಡವರಿದ್ದಾರೆ. ನಮ್ಮ ಮನೆಯಲ್ಲಿ ಅದು ಎಲ್ಲನೂ ಇದೆ, ನನಗೇನೂ ಆಗಿಲ್ಲ. ಯಾಕೆ? ದೇವರು ನಮ್ಮನ್ನು ಅಗ್ನಿಯಿಂದ ರಕ್ಷಣೆ ಮಾಡಬೇಕು ಅಂತ ನಿಂತಾನೆ. ಮತ್ತು ಇದೆಲ್ಲ ರಿಸಲ್ಟ್ ಬಂದಿದೆಯಲ್ಲ ಆಲ್ರೆಡಿ. ನಾವು ಎಕ್ಸಾಮ್ ಕೊಟ್ಟ ಮೇಲೆ ರಿಸಲ್ಟ್ ಕೊಡೋದು ಮನುಷ್ಯರ ಸ್ವಭಾವ. ದೇವರು ಹಾಗೆ ಮಾಡ್ತಾ ಇಲ್ಲ, ಮೊದಲೇ ರಿಸಲ್ಟ್ ಕೊಟ್ಟುಬಿಟ್ಟಾನೆ. ನೀನು ಸಾಧನೆ ಮಾಡೋದಕ್ಕಿಂತ ಮೊದಲಿಗೇನೆ ನಿನ್ನನ್ನು ಉಳಿಸಿದ್ದೇನೆ, ನೀ ಹುಟ್ಟೋದಕ್ಕಿಂತ ಮೊದಲಿಗೆ ಭೂಮಿ ಕೊಟ್ಟಿದ್ದೇನೆ, ನೀ ಕೇಳೋದಕ್ಕಿಂತ ಮೊದಲಿಗೆ ದೇಹ ಕೊಟ್ಟಿದ್ದೇನೆ, ನೀನು ಅಪೇಕ್ಷೆ ಪಡೋದಕ್ಕಿಂತ ಮೊದಲಿಗೆನೇ ನೀರು ಗಾಳಿ ಕೊಟ್ಟಿದ್ದೇನೆ. ಈಗ ನಾವು ಮಾಡ್ತಾ ಇರೋದು ಮುಂದೇನೋ ಫಲ ಸಿಗತ್ತೆ ಸಿಗಲಿ ಅನ್ನೋದಕ್ಕಾಗಿ ಅಲ್ಲ, ದೇವರು ಅನಂತ ಕೊಟ್ಟಾನೆ, ಉಪಕಾರ ಸ್ಮರಣೆ ಮಾಡೋದಕ್ಕಾಗಿ ಅಷ್ಟು ಮಾಡ್ತಾ ಹೋದರೆ ಹಿಂದಿನದನ್ನು ನೆನೆಸಿಕೊಳ್ಳಿ, ತಾನೇ ದೇವರ ಮೇಲೆ ಭಕ್ತಿ ಹೆಚ್ಚಾಗತ್ತೆ. ಇದು ನಿಜವಾಗ್ಲೂ ಒಂದು ಸ್ಫೂರ್ತಿದಾಯಕ ಅಂತ ಉತ್ತರ ಆಚಾರ್ಯ. ನಾನು ಇನ್ನೊಂದು ಮೇಜರ್ ಕೇಳಬೇಕಾಗಿದ್ದು, ಸೌರಭ ದಾಸ ಸಾಹಿತ್ಯ ಕಡೆಯಿಂದ ನಡೆದಿದ್ದು ಬೇರೆ ಬೇರೆ ಊರಲ್ಲಿ ಆಗಿದಂತಹ ಕಾರ್ಯಕ್ರಮ. ನಂಗೆ ತುಂಬಾ ಇಷ್ಟ ಆಗಿದ್ದು ಗಯಾಲಿ ಆಗಿದಂತಹ ಕಾರ್ಯಕ್ರಮ. ಬೇರೆ ಬೇರೆ ಊರಲ್ಲಿ ಆಗಿದಂತಹ ಕಾರ್ಯಕ್ರಮ ಏನಾದರೂ ಮೆನ್ಷನ್ ಮಾಡೋದಾದ್ರೆ ಯಾವಾಗ ಆಗಿತ್ತು, ಯಾವ ವರ್ಷದಲ್ಲಿ ಅಂತ? ಸಾಮಾನ್ಯವಾಗಿ ನಮ್ಮ ವಿದ್ಯಾಲಯದಿಂದ ಪ್ರತಿ ವರ್ಷವೂ ವಾರ್ಷಿಕೋತ್ಸವ ಅಂತ ಒಂದು ವ್ಯವಸ್ಥಿತವಾಗಿ ಆಗ್ತಾ ಹೋಗುತ್ತೆ. ಪಂಢರಪುರದಲ್ಲೂ ಆಗಿದೆ, ಶ್ರೀರಂಗದಲ್ಲಿ ಆಗಿದೆ, ರಾಯಚೂರಲ್ಲಿ ಆಗಿದೆ. ಹೀಗೆ ಒಂದೊಂದು ವರ್ಷ ಒಂದೊಂದು ಕಡೆ ಆಗ್ತಾ ಇರ್ತದೆ. ಈ ವರ್ಷ 10ನೇ ವರ್ಷ ಅನ್ನೋದಕ್ಕಾಗಿ 10 ಕಡೆ ದಶಮಾನೋತ್ಸವದ ವಿಶೇಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಪ್ರತಿ ವರ್ಷವೂ ಹರಿಕಥಾಮೃತ ಸಾರದ 32 ಸಂಧಿಗಳನ್ನು ಕಂಟಿನ್ಯೂ ಆಗಿ ಪಾಠ ಪರೀಕ್ಷೆ ಅನ್ನೋ ಹಾಗೆ ಆ ತರಹದ ಕಾರ್ಯಕ್ರಮಗಳು ಅನೇಕ ಕಡೆ ಆಗಿದ್ದು ಉಂಟು. ಕೆಲವು ದಾಸ ಸಾಹಿತ್ಯದಲ್ಲಿ ಕಠಿಣವಾದ ವಿಷಯಗಳಿವೆ. ಪಂಚೀಕರಣ ಮತ್ತು ಸೃಷ್ಟಿ ಚಿಂತನ, ಲಯ ಚಿಂತನ ಅವೆಲ್ಲ ಅಷ್ಟು ಸರಳ ಅರ್ಥ ಆಗುವುದಿಲ್ಲ. ಅದನ್ನೊಂದು ಪ್ರಾಜೆಕ್ಟ್ರು ಸ್ಕ್ರೀನು ಹಾಕಿ ಅದರ ಮೂಲಕವಾಗಿ ತೋರಿಸಿ ಆ ಥರ ಒಂದು ವಿಶಿಷ್ಟವಾದ ಸೆಮಿನಾರ್ಗಳನ್ನು ಮಾಡ್ತಾ ಹಾಗನೂ ಅನೇಕ ಕಾರ್ಯಕ್ರಮಗಳು ನಡೀತಾ ಇವೆ. ಕೆಲವು ಈ ನಮ್ಮ ಸೌರಭ ವಿದ್ಯಾಲಯದೊಳಗೆ ಹಿರಿಯರಿಗೆ ಅವಕಾಶ ಇರೋ ಹಾಗೆ ಪುಟ್ಟ ಬಾಲಕರಿಗಾಗಿಯೂ ಕೂಡ ಒಂದು ವಿಷನ್ ಇದೆ, ಅದು ಒಂದು ಬಾಲ ಸೌರಭ ಅಂತ. ಆ ಮಕ್ಕಳನ್ನು ನೋಡೋದೇ ತುಂಬ ಆನಂದ. ಅದರಲ್ಲೂ ಇವತ್ತಿನ ಕಾಲಕ್ಕೆ
ಹೊರಗಿನ ಸಂಸ್ಕಾರ ತುಂಬಾ, ಸಂಸ್ಕಾರ ಅಂತ ಶಬ್ದ ಆಡ್ಲಿಕ್ಕೆ ನಾಚಿಕೆ ಆಗತ್ತೆ. ಬಳೆ ಹಾಕೊಂಡು ಬರಬೇಡಿ, ಕುಂಕುಮ ಹಚ್ಕೋಬೇಡಿ, ನಾಮ ಬೇಡ, ಒಟ್ಟಾರೆ ನಮ್ಮ ಧರ್ಮಕ್ಕೆ ವಿರುದ್ಧವಾದ ರೀತಿಯಲ್ಲೇ ಪರಿಸರ ನಡೀತಾ ಇದೆ. ಈ ನಮ್ಮ ಬಾಲಸೌರಭದ ಎಲ್ಲ ಬಾಲಕ ಬಾಲಕಿಯರು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನಿಂತರೆ ಇದರೊಳಗೆ ಯಾರು ಕೃಷ್ಣನ ರೂಪ, ಯಾರು ರಾಧೆಯ ರೂಪ, ಯಾರು ಲಕ್ಷ್ಮೀ ರೂಪ ಅಂತ ನೋಡೋ ಹಾಗೆ ಇರುತ್ತೆ. ಪುಟ್ಟ ಪುಟ್ಟ ಮಾತುಗಳು, ಅವರ ಹಾಡು, ಅವರ ಶ್ಲೋಕ, ಹೀಗೆ ಬಾಲಸೌರಭದ ಸಮಾವೇಶವೂ ಕೂಡ ನಡೀತಾ ಇರ್ತದೆ. ಹೀಗೆ ವರ್ಷದುದ್ದಕ್ಕೂ ಒಂದಲ್ಲ ಒಂದು ಕಾರ್ಯಕ್ರಮಗಳು ದೇಶಾದ್ಯಂತ ದೇವರ ಗುರುಗಳ ಅನುಗ್ರಹದಿಂದ ನಡೀತಾ ಇದೆ. ಆಚಾರ್ಯ, ಇಷ್ಟೊಂದು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಿದ್ದೀರಿ. ಈ ಈ ಸೇವೆಯಲ್ಲಿ, ಇದ್ರ ಮಧ್ಯದಲ್ಲಿ ಅಧ್ಯಯನ ಜೊತೆಗೆ ಕುಟುಂಬ, ಇದ್ರ ಮೂರ ನಡುವೆ ಬ್ಯಾಲೆನ್ಸ್ ಹೇಗ್ ಮಾಡ್ತೀರಿ? ಅಥವಾ ಅದರ ಇನ್ಸ್ಪಿರೇಷನ್ ಬೇರೆಯವ್ರಿಗೆ ಹೇಗೆ ಕೊಡ್ತೀರಿ ಅಂತ, ಯಾರೇ ಮಾಡೋದಾದ್ರೆ? ಕೆಲವೊಂದು ನಮ್ಮ ಶಕ್ತಿ ಮೀರಿನೇ ಇರುತ್ತೆ. ನೀವು ಹೇಳಿದಾಗೆ ಮೂರನ್ನು ಮ್ಯಾನೇಜ್ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ ಎಷ್ಟೋ ಸಂದರ್ಭದಲ್ಲಿ. ನಮಗೆ ಈ ವಿದ್ಯಾಲಯಕ್ಕಾಗಿ ನಾನು ಪ್ರತಿ ಊರಿಗೂ ಕನಿಷ್ಠ 2 ಅಥವಾ 3 ಸರಿ ಭೇಟಿ ಕೊಡಬೇಕು ಅನ್ಕೊಳ್ತೇನೆ. ಸ್ಟಾರ್ಟಿಂಗ್ ಅಡ್ಮಿಷನ್ ಟೈಮಲ್ಲಿ ಒಂದು, ಎಕ್ಸಾಮ್ ಹತ್ರ ಇದ್ದಾಗ ಒಮ್ಮೆ, ಮುಂದೆ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೂ ಆಗಿ ಒಮ್ಮೆ. ಈ ತರಹ ಇಟ್ಕೊಂಡು ಆಗಲೂ ಕೂಡ ಈಗ ಆಲ್ರೆಡಿ 100 ಸೆಂಟ್ರ್ ದಾಟಿದೆ. ಹಿಂಗ 1 ಸೆಂಟ್ರಿಗೆ 3 ಸರಿ ಅಂದ್ರೆ 300 ದಿವಸ ಬರೀ ನಮ್ಮ ಸಂಚಾರನೇ ಆಗಬೇಕು. ಅದು ತುಂಬಾ ದೂರ ದೂರ ಊರುಗಳು, ಕೆಲವೊಮ್ಮೆ ಗುಜರಾತು, ಗೋವಾ, ತಮಿಳುನಾಡು ಅಲ್ಲೆಲ್ಲ ಹೋಗಬೇಕು ಅಂದ್ರೆ 2 ದಿವಸದ ಪ್ರಯಾಣ. ಇಷ್ಟೆಲ್ಲ ಇದ್ದಾಗ ನನ್ನ ವರ್ಷದ 300 ದಿವಸಗಳಲ್ಲಿ ಸಂಚಾರಕ್ಕೇ ಅನಿವಾರ್ಯ ಆಗೋ ಪ್ರಸಂಗ ಬರ್ತದೆ. ಕೆಲವೊಮ್ಮೆ ಹೆಚ್ಚಾಗಿ ಮಾಡ್ತೀನಿ, ಕೆಲವೊಮ್ಮೆ ಆಗ್ತಾ ಇಲ್ಲ, ಸದಸ್ಯರಿಗೆ ಕ್ಷಮೆ ಕೇಳುವಂತಹ ಪರಿಸ್ಥಿತಿ ಇರ್ತದೆ. ಇದರ ಮಧ್ಯದಲ್ಲಿ ಅಧ್ಯಯನನೂ ಕೂಡ ಆಗಬೇಕು. ದೇವರ ಅನುಗ್ರಹದಿಂದ ಮೊದಲಿಗೆ ಏನೋ ಸ್ವಲ್ಪ ಅಧ್ಯಯನ ಆಗಿದೆ, ಅದರ ಮೇಲೆ ನಡೆದಿದೆ. ಇನ್ನೊಂದು ನನ್ನ ವೈಯಕ್ತಿಕ ಗುರುಗಳು ಹಾಕಿಕೊಟ್ಟ ಪಾಠ. ಇವತ್ತು 10 ವರ್ಷದಿಂದ ಬೇಕಾದಷ್ಟು ಬಾರಿ ಪಾಠ ಹೇಳಿದ್ದೇನೆ ಅಂತಾದರೂ, ಸಾಧ್ಯವಾದಷ್ಟು ಯಾವುದೇ ಪಾಠ ಹೇಳಬೇಕಾದರೂ ಮಧ್ಯಾಹ್ನ ಇರಲಿ, ರಾತ್ರಿ ಇರಲಿ, ಕೆಲವೊಮ್ಮೆ ರಾತ್ರಿ 2 ಗಂಟೆಗೋ ಅಥವಾ ಇನ್ನೇನೋ ಪ್ರಯಾಣ ಮಾಡಬೇಕಾದಾಗಲೋ ಒಂದ್ಸರಿ ಅದನ್ನು ನೋಡಿದ ಮೇಲೆ ಹೇಳೋದು. ಆ ಒಂದು ಪ್ರಯತ್ನ ನಮ್ಮ ತಂದೆ ಹಾಕಿಕೊಟ್ಟ ಅಭ್ಯಾಸ ಅದು. ಅದನ್ನು ಇಟ್ಟುಕೊಂಡದ್ದಕ್ಕಾಗಿ ಸ್ವಲ್ಪ ಅಧ್ಯಯನ ಮಾಡಿದರೂ ಕೆಲವೊಮ್ಮೆ ಗುರುಗಳ ಅನುಗ್ರಹದಿಂದ ಅದು ಫಲ ಕೊಡುತ್ತದೆ. ಇನ್ನು ಕುಟುಂಬ, ಅದು ಧಿಯೋ ಯೋನ ಪ್ರಚೋದಯಾತ್. ದೇವರು ಇಷ್ಟೆಲ್ಲ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಅವರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಬೇಸರದ ಭಾವನೆ ಬಂದರೆ ಕುಟುಂಬದಲ್ಲಿ ಬಿರುಕು ಹುಟ್ಟೋದಕ್ಕೆ ಸಾಧ್ಯ ಆಗತ್ತೆ. ಇನ್ನುವರೆಗೂ ದೇವರ ಆ ಭಾವನೆ ತರದೇನೆ ಕುಟುಂಬವೂ ಕೂಡ ನಮಗೆ ಜೊತೆಯಾಗಿ ಪೇಪರ್ ಚೆಕ್ಕಿಂಗ್ ಇರ್ಬೋದು ಅಥವಾ ರಿಸಲ್ಟ್, ನಮ್ಮಲ್ಲಿ ಯಾರು ಹೆಚ್ಚು ಕಂಪ್ಯೂಟರ್ ಕೆಲಸ ಆಗಲಿ ಯಾವುದು ಇದು ಮಾಡೋರಿಲ್ಲ. ಹೀಗಾಗಿ ಹೆಂಡತಿ ಮಕ್ಕಳೇನೆ ಅದರ ಜವಾಬ್ದಾರಿ ತಗೊಂಡು ಮಾಡ್ತಾ ಇರೋದಕ್ಕಾಗಿ ಅವರಿಗೂ ಇದು ರುಚಿ ಹತ್ತಿಬಿಟ್ಟಿದೆ. ಯಾವುದೇ ಆಗಲಿ ಇಷ್ಟ ಇದ್ರೆ ಕಷ್ಟ ಇರಲ್ಲ, ಅಲ್ಲಿ ಇಷ್ಟ ಆಗಿದೆ, ಕಷ್ಟ ಆಗ್ತಾ ಇಲ್ಲ. ಇದು ಒಂದು ವಿಶಾಲದಂತಹ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ ಆಚಾರ್ಯ. ನೀವು ಒಂದು ಅಂದಾಜು ಈ ಬರೋ 20ರಿಂದ 25 ವರ್ಷದಲ್ಲಿ ಸೌರಭ ದಾಸಾಯಿತನ ಯಾವ ರೀತಿ ನೋಡ್ಬೇಕಂತ ಅನ್ಕೊಂಡಿದ್ದೀರಾ ಆಚಾರ್ಯ? ಅಪೇಕ್ಷೆ ಇರೋದು ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯ ಕೈಯಲ್ಲೂ ದಾಸರ ಪುಸ್ತಕ ಇರಬೇಕು. ಪುಸ್ತಕ ಕೈಗೆ ಬರೋದಷ್ಟೇ ಅಲ್ಲ, ಮಸ್ತಕಕ್ಕೆ ಬರಬೇಕು. ಇವತ್ತು ತುಂಬಾ ಜನ ಅದನ್ನ ಅಭಿವ್ಯಕ್ತಿ ಮಾಡಿದ್ದಾರೆ. ನಮ್ಮ ವಿದ್ಯಾಲಯದೊಳಗೆ ಪ್ರಮೇಯ ಭಾಗ ಅಂತ ಒಂದು ಉಂಟು. ಎಲ್ಲರೂ ಮನೆಯಲ್ಲಿ ದೀಪವನ್ನು ಹಚ್ಚುತ್ತೇವೆ, ಆದರೆ ದೀಪ ಹಚ್ಚೋಬೇಕಾದ್ರೆ ಹೇಗೆ ಹಚ್ಚಬೇಕು, ದೀಪದಲ್ಲಿ ಯಾರಿದ್ದಾರೆ, ಬತ್ತಿಯಲ್ಲಿ ಯಾರು, ಮತ್ತು ಎಣ್ಣೆಯಲ್ಲಿ ಯಾರು, ಇದನ್ನು ನೆನಪು ಮಾಡುತ್ತಾ ಹೊರಟ್ರೆ ಅದಕ್ಕೇನು ಕಷ್ಟ ಇಲ್ಲ, ಅದಕ್ಕೇನು ಹಣ ಖರ್ಚಿಲ್ಲ, ಆದರೆ ಅಷ್ಟೇ ಪುಣ್ಯ ಹೆಚ್ಚಾಗತ್ತೆ. ಈ ತರಹ ನಮ್ಮಲ್ಲಿ ಸಾಕಷ್ಟು ಜನ ಕೈಗೆ ಪುಸ್ತಕ ತೆಗೆದುಕೊಳ್ಳೋದಷ್ಟೇ ಅಲ್ಲ, ಅದನ್ನು ಮಸ್ತಕದಲ್ಲಿ ತುಂಬಿಕೊಂಡು ನಡೀತಾ ಬಂದಿದ್ದಾರೆ ಆಲ್ರೆಡಿ. ಇದರಿಂದ ಇನ್ನೊಂದು ದೊಡ್ಡ ಲಾಭ ಅಂದರೆ ಸಿಟ್ಟು ಕಡಿಮೆ ಆಗ್ತದೆ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ನನ್ನ ಮಾತು ಕೇಳೋದಿಲ್ಲ ಅಂತ ನನಗೆ ಸಿಟ್ಟು ಬರುತ್ತೆ. ಯಾವಾಗ ನಾನು ಹೇಳಿದ ಮಾತು ಎಲ್ಲರೂ ಕೇಳಲೇಬೇಕು ಅನ್ನುವ ಹಾಗೆ ತಲೆಯಲ್ಲಿ ಇದ್ರೆ. ದೇವರು ಸ್ವತಂತ್ರ, ನಾನು ಅಸ್ವತಂತ್ರ. ದೇವರು ಯಾವಾಗ ಯಾವುದನ್ನ ನಡೆಸಬೇಕು ಅಂತಾನೆ ಅದನ್ನ ನಡೆಸ್ತಾನೆ, ಯಾವುದಾಗಲ್ಲ ಅದು ಇಲ್ಲ. ಯಾವಾಗ ಇದನ್ನ ತಲೆಯಲ್ಲಿ ತುಂಬಿಕೊಳ್ತೀವಿ, ನನ್ನ ಮಾತು ಅವ ಕೇಳಿಲ್ಲ ಅಂದ್ರೆ ದೇವರು ನನಗೆ ನೀನು ಅಸ್ವತಂತ್ರ, ಇದನ್ನ ಮರೆಯಬೇಡ ಅಂತ ಪಾಠ ಕಲಿಸಿದ ಅಂತ ಅಂದುಕೊಂಡೆ ಅಂದ್ರೆ ನನಗೆ ಅಲ್ಲಿ ಸಿಟ್ಟು ಇಳಿತು. ಈ ತರಹ ಮನುಷ್ಯನ ಮನಸ್ಸನ್ನ ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ಇದು ಒಂದು ದೊಡ್ಡದಾದ ಉಪಾಯ, ಲಾಭ ಆಗ್ತಾ ಇದೆ.
ಸೊ ಇವತ್ತಿನ ಸಿಟ್ಟಿನಿಂದಲೇ ಎಲ್ಲ ಬಿ ಪಿ ಶುಗರ್ ಹೆಚ್ಚಾಗಿರೋದು. ಹೀಗಾಗಿ ರೋಗ ಮುಕ್ತವಾದ ಜೀವನ, ಶಾಂತಿ ನೆಮ್ಮದಿಯ ಜೀವನ, ಪ್ರತಿಯೊಂದು ಮನೆಯಲ್ಲೂ ಸಾಧನೆಯ ದೃಷ್ಟಿ, ಇದು ಶತಮಾನದವರೆಗೆ. ನೀವು ಅನ್ಕೊಂಡದ್ದು 25 ವರ್ಷ, ನಾನೇನು 20 ವರ್ಷ ಇರ್ತೀನೋ 25 ಇರ್ತೀನೋ ಗೊತ್ತಿಲ್ಲ. ನಾ ಇರಲಿ ಎಲ್ಲರ ಮನೆಯಲ್ಲೂ ಈ ತರ ಆದ್ರೆ, ಇವತ್ತು ಹೇಗೆ ವಿಜಯದಾಸರು ಪುರಂದರದಾಸರು ತಮ್ಮ ಕೃತಿಗಳನ್ನ ನಾವು ಹಿಡಿದದ್ದಕ್ಕೆ ಅವರು ಎಲ್ಲಿದ್ದಾರೆ ಕುಣಿತಾ ಇರ್ತಾರೆ, ಆನಂದ ಪಡ್ತಾ ಇರ್ತಾರೆ. ಹಾಗೆ ಆಗಲಿ ಅಂತ ದಾಸರಲ್ಲಿ ಪ್ರಾರ್ಥನೆ. ರೋಗಮೋಚನ ಧನ್ವಂತರಿ ಸನ್ನಿಧಾನದಲ್ಲಿ ಸ್ವಾಮಿಗಳು ನಿಮ್ಗೆ ಅನುಗ್ರಹ ಮಾಡಿದ್ದಾರೆ ಆಚಾರ್ಯ. ದೇವ್ರು ನಿಮ್ಗೆ ಆಯುಷ್ಯ ಗಟ್ಟಿಯಾಗಿ ಕೊಡ್ತಾನೆ ಆಚಾರ್ಯ. ಅದೇ ಅಧಿಕ ಮಾಸದಲ್ಲಿ ನಿಮ್ಗೆ ಕೊಟ್ಟಿರುವಂತಹ ಒಂದು ಡಾಕ್ಟರೇಟ್ ಬಗ್ಗೆ, ನಿಮ್ಮ ಸಾಧನೆಗೆ ಮೆಚ್ಚಿ ಯೋಗ ಯೂನಿವರ್ಸಿಟಿ ಅಮೆರಿಕಾಯಿಂದ ಅದ್ರ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಸಾಧನೆ ಮೆಚ್ಚಿ ಅವ್ರು ಕೊಟ್ಟಿದ್ದಾರೆ, ಅದು ಸ್ವಾಮಿಗಳ ಸಮ್ಮುಖದಲ್ಲಿ, ಅದು ಅಧಿಕ ಮಾಸದಲ್ಲಿ, ಅಧಿಕಸ್ಯ ಅಧಿಕ ಫಲಂ ಅಂತೀವಿ. ಆ ಕಾರ್ಯಕ್ರಮ ಬಗ್ಗೆ ನೆನ್ಸ್ಕೊಳ್ಳೋದಾದ್ರೆ ಆಚಾರ್ಯ. ಒಂದೊಂದು ನೀ ದಯಾಪರನೋ ನಿನ್ನವರ ಸಾಧನೆಯು, ಅದು ಯಾಕೆ ಭಗವಂತ ಏನನ್ನು ನೋಡಿಕೊಟ್ಟನೋ ದೇವರಿಗೆ ಗೊತ್ತು. ವಾಸ್ತವಿಕವಾಗಿ ಅವರು ನೋಡ್ತಾ ಇರೋ, ನನಗೆ ಅನ್ಸ್ಕೊಂಡಿದ್ದ, ಅವ್ರು ಏನು ನೋಡಿದ್ದಾರೋ ಆ ಯೂನಿವರ್ಸಿಟಿಯರಿಗೆ ಗೊತ್ತು. ನನ್ನ ಸಾಧನೆಗಿಂತ ನನ್ನವರ ಸಾಧನೆ ಏನಾಗಿದೆ, ಇವತ್ತು ತುಂಬ ಜನ ಅಧ್ಯಯನ ಮಾಡ್ತಾ ಇದ್ದಾರೆ. ಇವತ್ತೇನೆ ಅವರು ಬಂದಿದ್ರು ಯೂನಿವರ್ಸಿಟಿಯವರು, ಇನ್ನೊಂದು ಮುಂದಿನ ಹೆಜ್ಜೆ ಇಳಿಸೋದಕ್ಕಾಗಿ. ಆ ಮುಂದಿನ ಹೆಜ್ಜೆಯ ಬಗ್ಗೆ ಮಾತಾಡ್ಲಿಕ್ಕೆ ಬಂದಾಗ ಅವ್ರು ಆಡಿದ ಮಾತು ಇದು. ನಮ್ಮ ಮನೆಯಲ್ಲಿರೋ ಜನರನ್ನೇ ನೋಡ್ತೇವೆ, ಒಂದು ಹಂತದವರೆಗೆ ಅಧ್ಯಯನದ ಬಗ್ಗೆ ಇಂಟ್ರೆಸ್ಟ್ ಬರ್ತದೆ, ಹೆಣ್ಣೆ ಆಗಲಿ ಗಂಡೆ ಆಗಲಿ. ಗಂಡಿಗೆ ಹಣ ಸಂಪಾದನೆ ಬಗ್ಗೆ ಹೋಗ್ತದೆ, ಹೆಣ್ಣಿಗೆ ಮನೆಯ ಪೋಷಣೆ ಬಗ್ಗೆ ಮನಸ್ಸು ಹೋಗುತ್ತೆ. ಜ್ಞಾನ ಸಂಪಾದನೆ ಮಧ್ಯೆ ಗ್ಯಾಪ್ ಆಗಿಬಿಡ್ತದೆ. ಮತ್ತೆ 60 ಆದಮೇಲೆ ಸುಮ್ಮನೆ ರಾಮಸ್ಮರಣೆ ಮಾಡ್ತಾ ಇರೋ ಹಾಗೆ ಆಗತ್ತೆ. ಆದರೆ ಪ್ರತಿಯೊಂದು ಮನೆಯಲ್ಲೂ ಪುಸ್ತಕ ಹಿಡಿದು ಎಕ್ಸಾಮ್ ಟೈಮಲ್ಲಿ ನೋಡ್ಲಿಕ್ಕೆ ಬರ್ಬೇಕೆಲ್ಲರೂ. ಹೇಗೆ ಪುಟ್ಟ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಪೆನ್ನು ಪೇಪರ್ ತಗೊಂಡು ಸ್ಕೂಲಿಗೆ ಹೋಗಿ ಎಕ್ಸಾಮ್ ಬರೆದು ಮುಗಿದ ಮೇಲೆ ಅದನ್ನು ಜೀರಾಡಿ ಕುಣಿದಾಡಿ ಫೋಟೋ ತಕ್ಕೊಂಡು ಸ್ಟೇಟಸ್ ಇಟ್ಕೊಂಡು 60 ವಯಸ್ಸಿನ 70 ವಯಸ್ಸಿನ ಆ ಪರಿಸ್ಥಿತಿಯಲ್ಲೂ ಕೂಡ 8-10 ವಯಸ್ಸಿನ ಆ ಬಾಲ್ಯದ ನೆನಪನ್ನ ತಂದುಕೊಂಡು ಮಾಡ್ತಾರಲ್ಲ, ಇದು ಬಹಳ ಆಶ್ಚರ್ಯ. ಇದೆಲ್ಲವನ್ನು ನೋಡ್ತಾ ಇರೋದೇವೆ ಒಂದು. ಎರಡನೇದಾಗಿ 5 ವರ್ಷ ಶಿರೋಮಣಿ ಮುಗಿದ ಮೇಲೆ ನಮ್ಮಲ್ಲಿ ಒಂದು ದಾಸ ಚಿಂತನಮಣಿ ಅಂತ PhD ರೂಪದಲ್ಲಿ ಅವರಿಗೊಂದು ಬರೆಯೋದಕ್ಕೆ ಅವಕಾಶ. ಮೊದಲನೇ ವರ್ಷ ಎಲ್ಲ ವಯಸ್ಸಾದವರು ಒಂದು 4 ಪೇಜ್ ಬರೆಯೋದೇ ಕಷ್ಟ, 300 ಪೇಜ್ ಬರಿಬೇಕು. ಅದನ್ನ ಯಾರು ಮಾಡ್ತಾರೆ ಅಂತ ಅನ್ಕೊಂಡು ನಾನೇನೋ ಸುಮ್ಮನೆ ಒಂದು ಮೆಸೇಜ್ ಹಾಕೋಣ ನೋಡೋಣ ಅಂತಂದ್ರೆ, ಮೊದಲನೇ ವರ್ಷನೇ 100 ಜನ PhD ಮಾಡ್ಲಿಕ್ಕೆ ತಯಾರಾದ್ರು. ಜಗತ್ತಿನ ಯಾವ ಯೂನಿವರ್ಸಿಟಿಯಲ್ಲೂ ಕೂಡ ವರ್ಷಕ್ಕೆ 100 ಜನ ಮಾಡ್ಲಿಕ್ಕೆ ಯಾರು ತಯಾರಾಗ್ತಿಲ್ಲ. ಅದ್ರೊಳಗೆ ಎಲ್ಲಾನು ಪ್ಯೂವರ್ ಇರಲ್ಲ, ಆ ಮಾತು ಬೇರೆ. ಹೀಗೆ ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಅದೇ ತರ ಜನ, ಹೀಗೆ ಇಷ್ಟು ಜನ PhD ಮಾಡೋದಕ್ಕೆ ಅವರು ತಯಾರಾದದ್ದಕ್ಕೆ, ಆ ಕಾರಣಕ್ಕಾಗಿ ಇವರು ಇಷ್ಟು ಜನರನ್ನ ನೀವು ಡಾಕ್ಟರ್ ಮಾಡ್ಲಿಕ್ಕೆ ಹೊರಟಿರಿ, ಮೊದಲಿಗೆ ನೀವೇ ಡಾಕ್ಟರ್ ಕೊಡ್ತೀವಿ ಅಂತ ಅವರು ಕೊಟ್ಟಿದ್ದು ಉಂಟು. ಅವರು ಅಮೆರಿಕಕ್ಕೆ ಬನ್ನಿ ಅಲ್ಲೇ ಕೊಡ್ತೀವಿ ಅಂತ ಅಂದಿದ್ರು. ನನಗೆ ಗುರುಗಳ ಸನ್ನಿಧಾನದಲ್ಲಿ, ಧನ್ವಂತರಿಯ ಸನ್ನಿಧಾನದಲ್ಲಿ ಅಪೇಕ್ಷೆ ಇದ್ದದ್ದಕ್ಕಾಗಿ ಅವರೇ ಇಲ್ಲಿವರೆಗೆ ಬಂದು ಕೊಟ್ಟು ದೇವರ ಗುರುಗಳ ಅನುಗ್ರಹವನ್ನ ಇನ್ನೂ ಹೆಚ್ಚು ಪಡೆಯೋದಕ್ಕೆ, ಇದರಲ್ಲಿ ಇನ್ನೂ ಹೆಚ್ಚು ಸೇವಾ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಆಚಾರ್ಯ ಹೇಳಿದ್ದು ಎಷ್ಟು ಇನ್ಸ್ಪಿರೇಷನಲ್ ಅಂತಂದ್ರೆ, ಅವ್ರು ಎಷ್ಟು ವಯಸ್ಸಾಗಿರೋ ಜನ ಅಂತ, ಏಜಲ್ಲಿ ವಯಸ್ಸಾಗಿರೋರು, ಉತ್ಸಾಹ ತುಂಬಾ ಇರೋ ತರುಣರವರು. ಅವ್ರೆಷ್ಟು ಜನ ಅಷ್ಟು ಪ್ರಯತ್ನ ಹಾಕ್ತಿರಂತಂದ್ರೆ ಅದ್ರ ಹಿಂದೆ ಮೋಟಿವೇಶನ್ ಆಬ್ವಿಯಸ್ಲಿ ಆಚಾರ ಅದು ಅವ್ರು ಹೇಳ್ತಿಲ್ಲ, ಆದ್ರೂ ಸಹ ಅವ್ರು ಅಷ್ಟು ಸೌಮ್ಯವಾಗಿ ಹೇಳ್ತಾರೆ. ಈಗ ಬೇಕಾದ್ರೂ ಆಚಾರ್ಯಗೆ ಬಹಳ ತಲೆ ತಿಂದಿದ್ದೀವಿ, ಅವ್ರು ಸೌಮ್ಯವಾಗಿ ನಮ್ಗೆ ಉತ್ತರ ಕೊಟ್ಟು ಎಲ್ಲ ಮಾಡಿದ್ದಾರೆ. ಆಚಾರ್ಯ ಕಾರ್ಯಕ್ರಮದ ಮುಕ್ತಾಯ ಹಂತಕ್ಕೆ ಬಂದಿದ್ದೀವಿ. ಕೆಲವೊಂದು ಫೋಟೋಸ್ ನಿಮ್ಗೆ ತೋರಿಸ್ಬೇಕು ಅಂತ, ಇದರ ನೆನಪು ನಿಮ್ಗೆ ಬಂದಾಗ ಅಥವಾ ಸ್ವಾಮಿಗಳ ಆ ಮೂಮೆಂಟ್ಸ್ ನಿಮ್ಗೆ ನೆನಪಾದಾಗ ಅದ್ರ ಬಗ್ಗೆ ಹೇಳ್ಬೇಕು ಅಂತ. ಈ ಸನ್ನಿವೇಶ ನೆನಪಿದೆಯಾ ಅಂತ? ಪಲಿಮಾರ ಸ್ವಾಮಿಗಳವರು ವಿದ್ಯಾಧೀಶ ತೀರ್ಥರು. ಇವರು ಕುಷ್ಟಗಿಯಲ್ಲಿ ಅಲ್ಲಿ ನಮ್ಮ ಕಾರ್ಯಕ್ರಮ ಅವ್ರದ್ದು ಬಹುಶಃ ರಾಘವೇಂದ್ರ ಸಪ್ತಾಹ ಅದು. ಆ ಕಾರ್ಯಕ್ರಮದ ಸಮಾರಂಭದ ಸಮಯದಲ್ಲಿ ಅಲ್ಲೂ ಆಯಿತು. ಮುಂದೆ ಫಲಿಮಾರಿನೊಳಗೂ ಕೂಡ ಕರೆದಿದ್ರು. ಅಲ್ಲೂ ಕೂಡ ಕರೆದು ವಿಶೇಷವಾದ ಪ್ರವಚನವನ್ನು ಕೊಟ್ಟು, ಆ ಸಂದರ್ಭದಲ್ಲಿ TTD ಸಾಹಿತ್ಯ ಪ್ರಾಜೆಕ್ಟ್ ನಡೆಸಿ ಅಂತ ಅಪ್ಪಣ್ಣಾಚಾರ್ಯರು ಇದ್ದರು. ಅವರು ತುಂಬ ಮನಸ್ಸಿನಿಂದ, ಅಗ್ದಿ ಮುಕ್ತ ಮನಸ್ಸಿನಿಂದ ಆ ಸಂದರ್ಭದೊಳಗೆ, ಶ್ರೀನಿವಾಸ ನನಗೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಬಹಳ ಸಂತೋಷ ಪಟ್ಟಿದ್ದೆ ಅನ್ಕೊಂಡೆ, ಆದ್ರೆ ನಾನು ಹೊರಗೆ ಹೋಗ್ಲಿಕ್ಕಾಗಿದ್ದಿಲ್ಲ, ನೀವು ಇಲ್ಲೇ ಕೂತೆ ಶ್ರೀನಿವಾಸನ ಭಕ್ತಿಯನ್ನ ಎಲ್ಲ ಕಡೆ ಪ್ರಚಾರ ಮಾಡಿದ್ದೀರಿ ಅಂತ ಹೇಳಿದಾಗ
ಆ ಸಂದರ್ಭದಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡಿರ್ತಕ್ಕಂಥ ಪ್ರಸಂಗ. ಹೇಳಿ ಆಚಾರ್ಯ. ಭಂಡಾರಕೆರೆ ಶ್ರೀಪಾದಂಗಳವರದು ಅವ್ರದ್ದು ಅನೇಕ ಯೋಜನೆಗಳನ್ನ ಇಟ್ಟುಕೊಂಡಿದ್ರು. ಅದರಲ್ಲಿ ಒಂದು ಸಮಯ ಪ್ರಜ್ಞೆ, ವಿಷಯ ಪ್ರಜ್ಞೆಯನ್ನು ಪರೀಕ್ಷೆ ಮಾಡುವ ರೂಪದಲ್ಲಿ ಇತ್ತದು. ಹ್ಮ್ ಮಹಾಭಾರತದ ಒಂದೊಂದು ಪರ್ವ, ಒಂದು ಪರ್ವ ಅಂದ್ರೆ ಕನಿಷ್ಠ ಒಂದು ವಾರ ಹೇಳುವಷ್ಟು ವಿಷಯ, 10 ನಿಮಿಷದಲ್ಲಿ ಅದನ್ನು ಮುಗಿಸ್ಬೇಕು. ಹ್ಮ್ 8 ನಿಮಿಷಕ್ಕೆ ಒಂದು ಬೆಲ್, 10 ನಿಮಿಷಕ್ಕೆ ಇನ್ನೊಂದು ಬೆಲ್, 8 ನಿಮಿಷಕ್ಕೆ ಬೆಲ್ ಆದರೆ ಅದು ವಾರ್ನಿಂಗ್, 10 ನಿಮಿಷಕ್ಕಾದ್ರೂ ಮುಗಿಸ್ಬೇಕು. ಈ ತರಹ 9 ನಿಮಿಷದೊಳಗೇನೆ 9 ದಿನದ ವಿಷಯಗಳನ್ನ ಅದನ್ನು ಚಾಲೆಂಜ್ ರೂಪದೊಳಗೆ ಹೇಳುವಂತಹ ಒಂದು ಅವಕಾಶ. ಅದನ್ನ ಆ ಸಂದರ್ಭದಲ್ಲಿ 2ನೇ ಬೆಲ್ ಆಗೋದ್ರೊಳಗೇನೆ ಮುಗಿಸುವಂತಹ ಅನುಗ್ರಹವನ್ನ ಮಾಡಿ ಮುಂದೆ ದೊಡ್ಡದಾದಂತಹ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಕಳಿಸಿದ್ವು. ಇದು ಎಲ್ಲಾ ಕಡೆ ವಿಶೇಷವಂತೆ ಹರಿದಾಡಿದ ಇಮೇಜ್ ಆಚಾರ್ಯ. ಇದ್ರ ಬಗ್ಗೆ ಹೇಳೋದಾದ್ರೆ ನಮಗೆ ದಾಸರ ಉಪಕಾರ ಸ್ಮರಣೆಯನ್ನು ಮಾಡಬೇಕು ಅನ್ನೋದಕ್ಕಾಗಿ ಆ ಸಂದರ್ಭದೊಳಗೆ ವಿಜಯದಾಸರ ಒಂದು ಪ್ರತಿಮೆಯನ್ನು ಮಾಡಬೇಕು ಅಂತ ವಿಚಾರ ಬಂತು. ರಾಯಚೂರಿನಲ್ಲಿ ಅದರ ವಿಜಯದಾಸರ ಒಂದು ಓಡಾಡಿದ ಪವಿತ್ರ ಭೂಮಿ ಅನ್ನೋದಕ್ಕಾಗಿ, ಆ ಸನ್ನಿಧಾನವನ್ನು ತುಂಬಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರ ಕಡೆಯಿಂದ ತಾಮ್ರದ ಪತ್ರದೊಳಗೆ ವಿಜಯ ಕವಚನೋ ಸುಳಾದೀನೋ ಶ್ಲೋಕವನ್ನು ಅದನ್ನು ಬರೆದು ಹಾಕಬೇಕು ಅಂತ ಪ್ರಯತ್ನ ಮಾಡಿದ್ರು. ಅದು ಎಲ್ಲ ಪ್ರತಿಯೊಬ್ಬ 10,000 ಜನ ಬರ್ದಾರೆ. ಅಲ್ಲಿ ಎಲ್ಲ ಪಕ್ಕದಲ್ಲಿ ಕಾಣ್ತಾ ಇದ್ದೀರಿ. ಬಹಳ ರೋಮಾಂಚನ ಆಗುವಂತಹ ಸಂದರ್ಭ ಅದು. ಸ್ವಾಮಿಗಳ ಕೈಯಿಂದ ಹಾಕಿಸ್ಬೇಕು ಅಂತ ಕರ್ಕೊಂಡು ಬಂದ್ರೆ ಅಷ್ಟು ನೋಡಿ ಸ್ವಾಮಿಗಳಂದ್ರು, ಅದು ನಾನೇ ಬರೆದಿಲ್ಲ, ಒಂದು ನಾ ಹೆಂಗೆ ಹಾಕೋದು ಅಂತ ಆ ಸಂದರ್ಭದಲ್ಲಿ ಆಗಿಂದ ಆಗಲೇನೆ ಸ್ವಯಂ ತಾವೇ ಒಂದು ಶ್ಲೋಕವನ್ನು ರಚನೆಯನ್ನ ಮಾಡಿ ಅದನ್ನು ಬರೆದು ಅದರ ಮೂಲಕವಾಗಿ 10,000 ಜನ ತಮ್ಮ ಭಕ್ತಿಯಿಂದ ಬರೆದ ಆ ಎಲ್ಲ ತಾಮ್ರ ಪತ್ರಗಳನ್ನು ಕೂಡ ಅಲ್ಲಿ ಸಮರ್ಪಣೆಯನ್ನ ಮಾಡಿ ಸನ್ನಿಧಾನವನ್ನು ತುಂಬಿ ಇವತ್ತಿಗೂ ಕೂಡ ವಿಜಯದಾಸರು ನಮ್ಮೆಲ್ಲರಿಗೂ ವಿಜಯ ಕೊಡೋ ಹಾಗೆ ಮಾಡಿದಂತಹ ದೃಶ್ಯ ಅದು. ಸ್ವಾಮಿಗಳ ನಿರಂತರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ಆಚಾರ್ಯ. ಈ ಕಾರ್ಯಕ್ರಮಕ್ಕೆ ಬಂದು ನಮಗೂ ಸಹ ಅನುಗ್ರಹ ಮಾಡಿದ್ದೀರಿ. ಮುಂದೆ ನಡುವೆ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಮ ಅನುಕೂಲ ಆಗ್ಬೇಕು ಅಂತ. ಈ ಪಾಡ್ಕಾಸ್ಟ್ ನಿಮ್ಗೆ ಹೇಗೆ ಅನಿಸ್ತಾ ಆಚಾರ್ಯ? ಹೃದಯವಾಸ. ಹೊಸ ತಂಡ ಜೊತೆಗೆ ಈ ಪುಟ್ಟ ಪುಟ್ಟ ಕಾರ್ಯಕ್ರಮ ಮಾಡ್ತಾ ಇದೀವಿ. ಆಚಾರ ಅನುಗ್ರಹ ಯಾವಾಗ್ಲೂ ಆಗ್ತಾ ಇರ್ಬೇಕು. ಈ ಭಾವನೆ ಅವಶ್ಯವಾಗಿ ಎಲ್ಲರೊಳಗೂ ಬೆಳೆಯಲಿ. ನನಗೆ ಮಾತ್ರ ಏನೂ ನಾನು ಮಾಡಿಲ್ಲ, ಇನ್ನೂ ಮಾಡೋದಿದೆ ಅನ್ನೋ ಭಾವನೆನೇ ನನಗೆ ಉಳಿಯಲಿ ಅಂತ ಅಪೇಕ್ಷೆ. ಕಾರ್ಯಕ್ರಮಕ್ಕೆ ಬಂದಕ್ಕೆ ಧನ್ಯವಾದಗಳು ಆಚಾರ್ಯ.